Good afternoon, dear children. So yesterday we are explaining or discuss about the evolution chapter of the second PUC biology. So in which we discuss the definition of the evolution, evidences of the evolution, and we are come across a certain step how to remember the various origin of life or the origin of man. So Dryopithecus, Ramapithecus, Australopithecus, etc. But we does not explain the very important topic. So that is called Hardy-Weinberg equilibrium or Hardy-Weinberg principle. Now, in the out of 29 questions, 2 to 3 questions are there. They are very, very important here. And the concept of the Hardy-Weinberg equilibrium, we will explain. So shall we start without any delay? The solutions for the questions. So number one question here is the higher frequency of melanin British moths and DDT resistance in mosquitoes are cited as examples for. So here is a survival of the fittest point. So survival here, it is not a arrival. The survival of the fittest, first point. So genetic drift and the natural selection and the point mutation. As we come across, industrial melanism is one of the support for the natural selection theory. As there is a, if you take the two examples, so plants, so these are the trees before industrialization and after industrialization. Here given the question is for the melanin, means a coloring pigment, a dark color, a dark color moths will grows after the industrial revolution. So in between the 1920 to 1950. So in this, after the industrial revolution or the industrialization, the soot deposition is more and more on the bark of the trees, and the moths which are hide, it is just like a camouflage. So ಆ ಒಂದು ಮೆಲನಿನ್ ಆ ಮಾರ್ಕ್ಸ್ ಗಳನ್ನು ಸೊ ಆ ಸೂಟ್ ಮತ್ತು ಸ್ಮೋಕ್ ಗಳಲ್ಲಿ ಅವರು ಇಟ್ಕೊಂಡಿದ್ರು, ಅಂದ್ರೆ ಸೇಫ್ ಆಗಿ ಇದ್ರು. ವೈಟ್ ಮಾತ್ ಏನಾಗ್ತಿತ್ತು ಅಂತ ಹೇಳಿದ್ರೆ, ಸೊ ಅಲ್ಲಿ ಬಹಳ ಬೇಗನೆ ಅವರಿಗೆ ಕಾಣ್ತಿತ್ತು, ಎತ್ ಕಾಣ್ತಿತ್ತು ಪ್ರೆಡೇಟರ್ ಪಕ್ಷಿಗಳಿಗೆ. ಸೊ ಆವಾಗ ಅವ್ರು ಏನಾದ್ರು ಅಂತ ಹೇಳಿದ್ರೆ, ಸೊ ಪ್ರೆಡೇಟರ್ ಪಕ್ಷಿಗಳನ್ನು ಸೊ ವೈಟ್ ಪೆಪ್ಪರ್ ಮಾತನ್ನು ತಿನ್ನಕ್ಕೆ ಶುರು ಮಾಡಿದ್ರು. ಸೊ ನೆಗ್ಲಿಜಿಬಲ್ ಕ್ವಾಂಟಿಟಿನಲ್ಲಿ ವೈಟ್ ಮಾರ್ಕ್ಸ್ ಅನ್ನೋದು, ಆದ್ರೆ ಈ ಡಾರ್ಕ್ ಕಲರ್ ನ ಈ ಮೆಲನಿನ್ ಬ್ರಿಟಿಷ್ ಮಾರ್ಕ್ಸ್ ನ ಸಂಖ್ಯೆ ಜಾಸ್ತಿ ಆಯಿತು. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನು ಹೇಳಿದರೆ. ಸೆಕೆಂಡ್ ಕಾನ್ಸೆಪ್ಟ್, ಸೊ DDT ರೆಸಿಸ್ಟೆನ್ಸ್ ಇನ್ ದ ಮಸ್ಕಿಟೋಸ್ ಅಂತ ಹೇಳಿದರೆ, ಈಗ ಕಂಟಿನ್ಯೂಸ್ ಆಗಿ ಇನ್ಸೆಕ್ಟಿಸೈಡ್ ಮತ್ತು ಪೆಸ್ಟಿಸೈಡ್ಸ್ ಅನ್ನು ನಾವು ಹೊಡಿತಾ ಹೋದ್ರೆ ಆ ಇನ್ಸೆಕ್ಟ್ಸ್ ಅನ್ನು ಅದಕ್ಕೆ ರೆಸಿಸ್ಟ್ ಮಾಡ್ಕೊಳ್ಳುತ್ತೆ. ಆ ಇನ್ಸೆಕ್ಟ್ ರೆಸಿಸ್ಟ್ ಮಾಡ್ಕೊಂಡು ಅವರು ಸರ್ವೈವ್ ಆಗ್ತಾರೆ, ಅಡಾಪ್ಟ್ ಆಗ್ತಾರೆ. ಅವ್ರದ್ದು ರೀಪ್ರೊಡಕ್ಷನ್ ಆದ ನಂತರ ಸೊ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳಿದ್ರೆ, ಈಗ ನಮ್ಮ ಡಾರ್ವಿನ್ ಥಿಯರಿ ಪ್ರಕಾರ ಸೊ ಇದು ರೀಪ್ರೊಡಕ್ಟಿವ್ ಫಿಟ್ನೆಸ್ ಅಂತ ಹೇಳಿ ನಿನ್ನೆ ನಾವು ಚರ್ಚೆ ಮಾಡ್ಕೊಂಡಿದೀವಿ ಅಥವಾ ಹೇಳ್ಕೊಟ್ಟಿದೀವಿ ನಿಮಗೆ. ಆ ರೀಪ್ರೊಡಕ್ಟಿವ್ ಫಿಟ್ನೆಸ್ ನಂತರ ಅವ್ರು ಯಾರು ಪ್ರೋಜಿನಿಯನ್ನು ಬರುತ್ತೆ, ಹೊಸ ಪ್ರೋಜಿನಿಯನ್ನು ಬರುತ್ತೆ. ಸೊ ಆ ರೀಪ್ರೊಡಕ್ಷನ್ ನಂತರ ಸೊ ಆ ಒಂದು ಮಸ್ಕಿಟೋಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ DDT ರೆಸಿಸ್ಟೆನ್ಸ್ ಅನ್ನು ಬರ್ತಾ ಇರ್ತವೆ. ಆವಾಗ ನಾವು DDT ಹೊಡೆದ್ರೂ ಸಹ, ಆ ಇನ್ಸೆಕ್ಟಿಸೈಡ್ ಅಥವಾ ಪೆಸ್ಟಿಸೈಡ್ ನಾವು ಸ್ಪ್ರೇ ಮಾಡಿದ್ರು ಸಹ ಅದಕ್ಕೆ ರೆಸಿಸ್ಟ್ ಮಾಡಿ ಸರ್ವೈವ್ ಆಗುವಂತಹ ಕೆಪಾಸಿಟಿಯನ್ನು ಆ ಮಸ್ಕಿಟೋಸ್ ಅನ್ನು ಹೊಂದ್ಕೊಳ್ಳುತ್ತೆ. ಸೊ ಅದಕ್ಕೆ ಸೊ ಈ ಒಂದು 4 ಆಪ್ಷನ್ಸ್ ಅಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಇದಕ್ಕೆ ನಮಗೆ ಬರಲ್ಲ. ಸೊ ನೆಕ್ಸ್ಟ್ ಜೆನೆಟಿಕ್ ಡ್ರಿಫ್ಟ್ ಇದು ಬರಲ್ಲ. ಇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಹಾರ್ಡಿ-ವಿಂಬರ್ಗ್ ಈಕ್ವಿಲಿಬ್ರಿಯಂ ನಲ್ಲಿ ಸಿವಿಲ್ ರೈಟ್ ಎಫೆಕ್ಟ್ ಅಥವಾ ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ, ಆ ಮೆಕ್ಯಾನಿಸಮ್. ಇಲ್ಲಿ ಪಾಯಿಂಟ್ ಮ್ಯೂಟೇಷನ್ ಕೂಡ ಅದರಲ್ಲಿ ಬರಲ್ಲ. ಸೊ ಪಾಯಿಂಟ್ ಮ್ಯೂಟೇಷನ್ ನಮ್ಮ ಹ್ಯೂಗೋ ಡಿವರಿಸ್ ಸಾಹೇಬ್ರು ಮ್ಯೂಟೇಷನ್ ಥಿಯರಿ ಅನ್ನು ಹೇಳ್ಕೊಟ್ಟಿದ್ರು, ದ ಸಡನ್ ಚೇಂಜ್ ಇನ್ ದ ಜೀನ್ ಅಂತ. ಈ ಪಾಯಿಂಟ್ ಮ್ಯೂಟೇಷನ್ ಅಂದ್ರೆ ಸಿಕ್ಕಲ್ ಸೆಲ್ ಅನೀಮಿಯಾ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಅದಕ್ಕೆ ತಗೋಬಹುದು ಪಾಯಿಂಟ್ ಮ್ಯೂಟೇಷನ್ ಅಲ್ಲಿ ಬರುವಂತಹ. ಸೊ ಅದಕ್ಕೆ ನಾವು ನ್ಯಾಚುರಲ್ ಸೆಲೆಕ್ಷನ್ ಆಗಿ ಇಲ್ಲಿ ಬರುತ್ತೆ ಅಂತ ನಾವು ಹೇಳಬಹುದು. ಸೊ ಈಗ ಒಂದನೆಯ ಕ್ವಶನ್ ಗೆ ಕರೆಕ್ಟ್ ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಕಾಲ್ಡ್ ಆಸ್ ದ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಈಗ ಬರಕ್ ಆಗಲ್ಲ, ಜೆನೆಟಿಕ್ ಡ್ರಿಫ್ಟ್ ಬರಲ್ಲ,
ನ್ಯಾಚುರಲ್ ಸೆಲೆಕ್ಷನ್ ಅನ್ನು ಬರುತ್ತೆ. ಈ ಒಂದು 2 ಪಾಯಿಂಟ್ಸ್ ಏನ್ ಕೊಟ್ಟಿದನೋ, ಮೆಲಿನಿನ್, ಬ್ರಿಟಿಷ್ ಮಾತ್ಸ್ ಮತ್ತು ಡಿಡಿಟಿ ರೆಸಿಸ್ಟೆನ್ಸ್ ಗೆ ಮಸ್ಕಿಟೋಸ್ ಆರ್ ದ ಸೈಟೆಡ್ ಆಸ್ ಎಕ್ಸಾಂಪಲ್ಸ್ ಫಾರ್ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಆನ್ಸರ್ ಅಂತ ಅನ್ಕೊಂಡಿದ್ದೀನಿ. ಸೊ ಅದೇ ಈಗ ನಾವು ಎರಡನೇ ಕ್ವಶನ್ ಗೆ ಹೋಗುವ. ಸೊ ಡಾರ್ವಿನಿಸಮ್ ಎಕ್ಸ್ಪ್ಲೈನ್ಸ್ ಆಲ್ ದ ಫಾಲೋಯಿಂಗ್ ಎಕ್ಸೆಪ್ಟ್. ಇಲ್ಲಿ ಹೇಳ್ತಾ ಇರೋದು ಚಾರ್ಲ್ಸ್ ಡಾರ್ವಿನ್ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇವರು ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಬಗ್ಗೆ ಗ್ಯಾಲಪಗೋಸ್ ಐಲ್ಯಾಂಡ್ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಮಾಡಿರುವಂತಹ ಆರ್ಗ್ಯಾನಿಸಮ್ಸ್ ಟೆಂಡ್ ಟು ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್ ದ್ಯಾನ್ ಕ್ಯಾನ್ ಸರ್ವೈವ್ ಅಂತ ಫಸ್ಟ್ ಪಾಯಿಂಟ್. ಎರಡನೇದು ಆಫ್ಸ್ಪ್ರಿಂಗ್ಸ್ ವಿತ್ ಬೆಟರ್ ಟ್ರೇಟ್ಸ್ ದಟ್ ಓವರ್ಕಮ್ ಸೊ ಕಾಂಪಿಟಿಷನ್ ಆರ್ ಬೆಸ್ಟ್ ಸೂಟೆಡ್ ಫಾರ್ ದ ಎನ್ವಿರಾನ್ಮೆಂಟ್. ವೇರಿಯೇಷನ್ಸ್ ಆರ್ ಇನ್ಹೆರಿಟೆಡ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್ ಥ್ರೂ ದ ಜೀನ್ಸ್ ಅಂತ ಹೇಳಿ. ವಿತಿನ್ ಈಚ್ ಸ್ಪೀಶೀಸ್ ದೇರ್ ಆರ್ ವೇರಿಯೇಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಇವರು ಈ 4 ನಾವು ಸ್ಟೇಟ್ಮೆಂಟ್ಸ್ ಅನ್ನು ನಾವು ಓದ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ಆರ್ಗ್ಯಾನಿಸಮ್ಸ್ ಟೆಂಡ್ ಟು ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್ ದೆನ್ ಇಟ್ ಕ್ಯಾನ್ ಬಿ ಸರ್ವೈವ್. ಇದು ಇವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಡಾರ್ವಿನಿಸಮ್ ಎಕ್ಸ್ಪ್ಲೈನ್ಸ್ ಆಲ್ ದ ಫಾಲೋಯಿಂಗ್ ಎಕ್ಸೆಪ್ಟ್ ಅಂತ ಇವ್ರು ಕೊಟ್ಟಿರೋದು. ಇದು 4ರಲ್ಲಿ ಯಾವುದು ಅವ್ರು ಹೇಳಿಲ್ಲ ಅಂತ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ, ಔಟ್ ಆಫ್ ದೀಸ್ 4 ಸ್ಟೇಟ್ಮೆಂಟ್ಸ್ ವಿಚ್ ಸ್ಟೇಟ್ಮೆಂಟ್, ಯಾವ ಸ್ಟೇಟ್ಮೆಂಟ್ ಇದರಲ್ಲಿ ಅವ್ರು ಹೇಳಿಲ್ಲ. ಅವ್ರು ಅಂದ್ರೆ ಯಾರು? ಚಾರ್ಲ್ಸ್ ಡಾರ್ವಿನ್. ಇದು ಹೇಳಿದ್ದಾರೆ ಅವರು. ಯಾಕೆ? ನನಗೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ಲಿ ಆಫ್ ಸ್ಪ್ರಿಂಗ್ಸ್ ಕ್ಯಾನ್ ಸರ್ವೈವ್ ಆಗಿ ಹೇಳಿದ್ದಾರೆ ಅವರು. ನೆಕ್ಸ್ಟ್, ಆಫ್ ಸ್ಪ್ರಿಂಗ್ಸ್ ವಿತ್ ಬೆಟರ್ ಟ್ರೇಟ್ಸ್ ಬಟ್ ಓವರ್ಕಮ್ ಕಾಂಪಿಟಿಷನ್ ಆರ್ ಬೆಸ್ಟ್ ಸೂಟೆಡ್ ಫಾರ್ ದ ಎನ್ವಿರಾನ್ಮೆಂಟ್. ಇದು ಇವರು ಹೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಈಗ 2 ಕಾಂಪಿಟಿಷನ್ ಆಗಿ ಸ್ಪೆಷಸ್ ಇದೆ ಅಂತ ಹೇಳಿದ್ರೆ, ಸೊ ಔಟ್ ಆಫ್ ದೋಸ್ 2 ಕಾಂಪಿಟಿಷನ್ ಅಲ್ಲಿ ಸೊ ಇನ್ಫೀರಿಯರ್ ಯಾರು ಇರ್ತಾರೋ ಅವರಲ್ಲಿಂದ ಎಲಿಮಿನೇಟ್ ಆಗ್ತಾರೆ. ಸೊ ಅಲ್ಲಿ ಫಿಟ್ಟೆಸ್ಟ್ ಯಾರು ಇರ್ತಾರೆ ಅಂತ ಹೇಳಿದ್ರೆ, ಸುಪೀರಿಯರ್ ಯಾರು ಇರ್ತಾರೋ ಅಲ್ಲಿ ಗಟ್ಟಿ ಯಾರು ಇರ್ತಾರೋ ಸೊ ಆ ಒಂದು ಅಡಾಪ್ಟ್ ಆಗ್ಬಿಟ್ಟು ಆ ಎನ್ವಿರಾನ್ಮೆಂಟ್ ಗೆ ಬದುಕ್ತಾರೆ. ಇದು ಹೇಳಿದ್ದಾರೆ. ವೇರಿಯೇಷನ್ಸ್ ಆರ್ ಇನ್ಹೆರಿಟೆಡ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್ ಥ್ರೂ ದ ಜೀನ್ಸ್. ಈ ಕಾನ್ಸೆಪ್ಟ್ ಹೇಳಿಲ್ಲ. ಇಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್ ಅಂತ ನಾವು ಕರಿತೀವಿ ಈಗ. ಸೊ ಡಾರ್ವಿನ್ ಥಿಯರಿಯ, ಸೊ ಡಾರ್ವಿನ್ಸ್ ಥಿಯರಿ ದ ಡ್ರಾಬ್ಯಾಕ್. ಸೊ ಇಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್. ಸೊ ಇದಕ್ಕೆ ಯಾಕಪ್ಪ ಈ ಥಿಯರಿಗೆ ಅಷ್ಟು ಇಂಪಾರ್ಟೆನ್ಸ್ ಆಗಿ ಬಂದಿಲ್ಲ, ಏನ್ ಅದರಲ್ಲಿ ಡಿಮೆರಿಟ್ ಇತ್ತು ಅಂತ ಹೇಳಿದ್ರೆ, ಸೊ ಡಾರ್ವಿನ್ಸ್ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಗೆ ಡಿಮೆರಿಟ್ಸ್ ಇದ್ದಿದ್ದು ಇದೆ. ಸೊ ಇವ್ರು ಹೇಳ್ತಾರೆ ವೇರಿಯೇಷನ್ಸ್ ಆರ್ ಇನ್ಹೆರಿಟೆಡ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್ ಥ್ರೂ ದ ಜೀನ್ಸ್. ಆ ಜೀನ್ಸ್ ಕಾನ್ಸೆಪ್ಟ್ ಅವನು ಇನ್ನು ಅವರಿಗೆ ಬರ್ತಿರ್ಲಿಲ್ಲ. ಇನ್ಹೆರಿಟೇಬಲ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ರು ಅಷ್ಟೇ. ಸೊ ವಿತಿನ್ ಈಚ್ ಸ್ಪೆಷಿಸ್ ದೇರ್ ಆರ್ ವೇರಿಯೇಷನ್ಸ್. ಸೊ ಇವರು ಅವ್ರಿಗೆ ಹೇಳ್ತಾರೆ ಸೊ ವಿತಿನ್ ಈಚ್ ಸ್ಪೆಷಸ್ ವೇರಿಯೇಷನ್ಸ್ ಕೂಡ ಬರುತ್ತೆ ಅಂತ. ಇದು ಕೂಡ ಕಾನ್ಸೆಪ್ಟ್ ಡಾರ್ವಿನ್ ಹೇಳ್ತಾರೆ. ಸೊ ಈಗ ನಾವು ಬೇಗ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಸೆಕೆಂಡ್ ಕ್ವಶನ್ ಗೆ ಡಾರ್ವಿನಿಸಮ್ ಎಕ್ಸ್ಪ್ಲೈನ್ಸ್ ಆಲ್ ದ ಫಾಲೋಯಿಂಗ್ ಎಕ್ಸೆಪ್ಟ್ ಅಂತ ಇದ್ದಾಗ ನಿಮ್ಮ ಬುಕ್ ಅಲ್ಲಿ ವೇರಿಯೇಷನ್ಸ್ ಆರ್ ಇನ್ಹೆರಿಟೆಡ್ ಫ್ರಮ್ ದ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್ ಥ್ರೂ ದ ಜೀನ್ಸ್ ಅಂತ ಏನಿದೆ, ಸೊ ಈ ಕಾನ್ಸೆಪ್ಟ್ ಅನ್ನು ಸೊ ಅವ್ರು ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ. ಸೊ ಉಳಿದಿದ್ದು ಅವನು ಡಾರ್ವಿನಿಸಮ್ ಏನಾಗಿ ಮಾಡ್ತಾನೆ, ಎಕ್ಸ್ಪ್ಲೈನ್ ಮಾಡಿದ್ದಾನೆ ಅಂತ ನಾವು ಹೇಳಬಹುದು. ಸೊ ಇದು ಇದರ ನಂತರ ಥರ್ಡ್ ಕ್ವಶನ್ ಗೆ ಬರೋಣ. ಸೊ ಅಕಾರ್ಡಿಂಗ್ ಟು ಡಾರ್ವಿನ್ ಎವಲ್ಯೂಷನ್ ಈಸ್, ಇದು ನಾಲೆಡ್ಜ್ ಕ್ವಶನ್, ತುಂಬಾ ಸಿಂಪಲ್ ಆಗಿ ಹೇಳಬಹುದು ನಾವು, ಯಾವುದೇ ತರಹದ ಪ್ರಾಬ್ಲಮ್ ಇಲ್ದಂಗೆ. ಅಕಾರ್ಡಿಂಗ್ ಟು ಡಾರ್ವಿನ್ ಎವಲ್ಯೂಷನ್ ಈಸ್. ಸೊ ಎವಲ್ಯೂಷನ್ ನಾವು 2 ರೀತಿಯ ನಿನ್ನೆ ಡಿಫೈನ್ ಮಾಡಿದ್ವಿ. ಸೊ ದ ಗ್ರಾಜುವಲ್ ಚೇಂಜಸ್ ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್ ಆರ್ಗಾನಿಸಮ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಓವರ್ ಎ ಮಿಲಿಯನ್ ಇಯರ್ಸ್ ಆಫ್ ಎ ಟೈಮ್ ಇಸ್ ಕಾಲ್ಡ್ ಎವಲ್ಯೂಷನ್ ಅಂತ. ಎರಡನೇದು ಡಿಸೆಂಟ್ ವಿತ್ ಮಾಡಿಫಿಕೇಶನ್ ಅಂತ ಹೇಳ್ಬಿಟ್ಟು. ಸೊ ಅಕಾರ್ಡಿಂಗ್ ಟು ಡಾರ್ವಿನ್ ಎವಲ್ಯೂಷನ್ ಈಸ್ ಎ ಸ್ಲೋ ಬಹಳ ನಿಧಾನಗತಿಯಿಂದ ಗ್ರಾಜುವಲ್ ಆಗಿ ಆಗುತ್ತೆ, ಗ್ರಾಜುವಲ್ ಅಂಡ್ ಕಂಟಿನ್ಯೂಸ್. ಇದು 1 ವರ್ಷಕ್ಕೆ 10 ವರ್ಷಕ್ಕೆ ಆಗುವಂತಹ ಸ್ಥಿತಿನಲ್ಲಿ ಇಲ್ಲ, 100 ವರ್ಷಗಳ 1000 ವರ್ಷಗಳ ನಂತರ ಆಗಬಹುದು ಅಂತ ಹೇಳ್ಬಿಟ್ಟು. ಸೊ ಆದುದರಿಂದ ಸೊ ಈ ಥರ್ಡ್ ಕ್ವಶನ್ ಗೆ ಸೊ ನಾವು ಸೊ ನಂಬರ್ 1 ಕಾನ್ಸೆಪ್ಟ್ ಅಂದ್ರೆ ಇದು ಸ್ಲೋ ಗ್ರಾಜುವಲ್ ಅಂಡ್ ಕಂಟಿನ್ಯೂಸ್ ಪ್ರೋಸೆಸ್ ಅನ್ನು ನಾವು ಅಕಾರ್ಡಿಂಗ್ ಟು ಡಾರ್ವಿನ್ ಎವಲ್ಯೂಷನ್ ಅಂದ್ರೆ ಡಿಫೈನ್ ಮಾಡಿರೋದು ಹೇಳಬಹುದು. ಇದು ಯಾವುದೇ ತರಹದ ಬೇರೆ ಏನೋ ಸಮಸ್ಯೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಆನ್ಸರ್. ಅಕಾರ್ಡಿಂಗ್ ಟು ಡಾರ್ವಿನ್ ಎವಲ್ಯೂಷನ್ ಈಸ್ ನಂಬರ್ 1 ಆಪ್ಷನ್ ಕರೆಕ್ಟ್, ಸ್ಲೋ ಗ್ರಾಜುವಲ್ ಅಂಡ್ ಕಂಟಿನ್ಯೂಸ್ ಅಂತ ಹೇಳ್ಬಿಟ್ಟು. ಸೊ ಈಗ ನಾವು
ನೆಕ್ಸ್ಟ್ ಫೋರ್ತ್ ಕ್ವಶನ್ಗೆ ಹೋದ್ರೆ, ಬೈ ದ ಸ್ಟೇಟ್ಮೆಂಟ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಡಾರ್ವಿನ್ ಮೆಂಟ್ ದಟ್ ಅಂತ ಕ್ವಶನ್ ಕೇಳಿದ್ದಾರೆ. ಈಗ ಈ ಕ್ವಶನ್ ಅಲ್ಲಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿರೋದು ಸ್ವಲ್ಪ ನಮಗೆ ತೊಂದರೆ ಕೊಟ್ಟಂಗೆ ಆಗ್ತಾ ಇರುತ್ತೆ. ಅದು ತೊಂದರೆ ನೀವು ತಗೋಬೇಡ್ರಿ, ಸೀರಿಯಸ್ ಆಗಿ ನೋಡ್ರಿ. ಆಪ್ಷನ್ಸ್, ದ ಸ್ಟ್ರಾಂಗೆಸ್ಟ್ ಆಫ್ ದ ಆಲ್ ಸ್ಪೀಶೀಸ್ ಸರ್ವೈವ್ಸ್. ಈಗ ನನ್ನ ಮೈಂಡ್ ಅದು ಹೇಳುತ್ತೆ ವಿತೌಟ್ ಎನಿ ಡಿಲೇ ಯಾರು ಸ್ಟ್ರಾಂಗ್ ಇರ್ತಾನೆ ಅವ್ನು ಬದುಕ್ತಾನೆ ಅಂತ ಹೇಳಿ. ಆದ್ರೂ ಬೇರೆ ಸ್ಟೇಟ್ಮೆಂಟ್ ಅನ್ನು ನಾವು ನೋಡಕ್ಕೆ ಹೋಗೋಣ. ನೆಕ್ಸ್ಟ್, ದ ಮೋಸ್ಟ್ ಇಂಟೆಲಿಜೆಂಟ್ ಆಫ್ ದ ಸ್ಪೀಶೀಸ್ ಸರ್ವೈವ್ಸ್. ಇದು ಬರಲ್ಲ ಅಂತ ಹೇಳಿ ಕಾನ್ಸೆಪ್ಟ್ ಆಲ್ರೆಡಿ ಗೊತ್ತಾಗುತ್ತೆ ನಮಗೆ. ಇದು ಬರಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ, ಇದು ಬರುತ್ತೆ ಅಂತ ಮೈಂಡ್ ಅಲ್ಲಿ ಇರುತ್ತೆ, ಆದ್ರೂ ಎಕ್ಸಾಕ್ಟ್ ಆನ್ಸರ್ ಅಲ್ಲ. ನೋಡೋಣಂತೆ. ನೆಕ್ಸ್ಟ್, ದಿ ಕ್ಲೆವರೆಸ್ಟ್ ಆಫ್ ದ ಸ್ಪೀಶೀಸ್ ಸರ್ವೈವ್ಸ್. ಇದು ಬರಲ್ಲ ಅಂತ ಹೇಳಿ ನಮಗೆ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ದ ಮೋಸ್ಟ್ ಅಡಾಪ್ಟೇಬಲ್ ಆಫ್ ದ ಸ್ಪೀಶೀಸ್ ಟು ದ ಚೇಂಜಸ್ ಸರ್ವೈವ್ಸ್. ಇದು ನಮಗೆ ಎರಡರಲ್ಲಿ ಈಗ ಕನ್ಫ್ಯೂಷನ್ ಶುರು ಆಗುತ್ತೆ. ಮಗಳ ಇಂಥ ಕ್ವಶನ್ ಬಂದಾಗ ನಮ್ಮ ಕಾನ್ಸೆಪ್ಟ್ ಎಲ್ಲಿ ಇರಬೇಕು ಅಂತ ಹೇಳಿದ್ರೆ, ಸೊ ಥಿಯರಿನಲ್ಲಿ ನಮ್ಮ ಟೀಚರ್ಸ್ ಮಾಡಿರುವಂತಹ ಯಾವ ಮಾಡಿದ್ರಲ್ಲ ಕ್ಲಾಸ್, ಆವಾಗ ನಮಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಅಂತ ಹೇಳಿ ತಿಳ್ಕೋಬೇಕು. ಆವಾಗ ನಾವು ಒಂದು ಐಡಿಯಾಸ್ ಅನ್ನು ಮಾಡ್ಕೋಬೇಕು. ಸೊ ಇದು ಸ್ಟೇಟ್ಮೆಂಟ್ ಯಾರ್ದು ಅಂತ ಹೇಳಿ, ಡಾರ್ವಿನ್ ಅಂತ ಹೇಳ್ಬಿಟ್ಟು, ಚಾರ್ಲ್ಸ್ ಡಾರ್ವಿನ್ ಈ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಎಕ್ಸ್ಪ್ಲೇನ್ ಮಾಡಿದ್ದ. ಅವನು ಓವರ್ ಪ್ರೊಡಕ್ಷನ್ ಅಂತ ಮಾತನ್ನು ಹೇಳಿದ್ದ. ಆ ಓವರ್ ಪ್ರೊಡಕ್ಷನ್ ಆಗ್ಬೇಕಾದ್ರೆ ರೀಪ್ರೊಡಕ್ಟಿವ್ ಸ್ಟೇಜಸ್ ನಲ್ಲಿ ಅಲ್ಲಿ ಸ್ಟ್ರಗಲ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಗುತ್ತೆ. ಆ ಸ್ಟ್ರಗಲ್ ಫಾರ್ ದ ಎಕ್ಸಿಸ್ಟೆನ್ಸ್ ಆದ್ರೆ ಅದರಲ್ಲಿ ಸೊ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಅಲ್ಲಿ ಯಾರು ಬದುಕ್ತಾನೆ ಅಂತ ಹೇಳಿದ್ರೆ, ಅವನು ಯಾರು ಅಲ್ಲಿ ಸರ್ವೈವ್ ಆಗ್ತಾನೆ ಅಂತ ಹೇಳಿದ್ರೆ, ಯಾರಲ್ಲಿ ಫಿಟ್ ಇರ್ತಾನೆ ಆ ಕಾಂಪಿಟಿಷನ್ ಅಲ್ಲಿ, ಸೊ ಅದಕ್ಕೆ DDTಗೆ ರೆಸಿಸ್ಟ್ ಮಾಡಿ ಇರುವಂತಹ ಇರಬಹುದು, ಅಥವಾ ಪೊಲ್ಯೂಷನ್ ನಂತರ ಸೊ ಡಾರ್ಕ್ ಕಲರ್ ಆರ್ ಬ್ರೌನ್ ನ ಮಾರ್ಕ್ಸ್ ಅನ್ನು ಅವನು ಸೆಲೆಕ್ಟ್ ಆಗಿ ಇರಕ್ಕೆ ಇರಬಹುದು. ಸೊ ಇಂಥದ್ದು ಸರ್ವೈವ್ ಯಾರಾಗ್ತಾನೆ ಫಿಟ್ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ನನಗೆ ಈ ಎರಡರಲ್ಲಿ ಕನ್ಫ್ಯೂಸ್ ಆಗುತ್ತಲ್ಲ ಸರ್, ಮತ್ತೆ ಎರಡು ಸೇಮ್ ಇದೆ ಅಲ್ಲ. ದ ಸ್ಟ್ರಾಂಗೆಸ್ಟ್ ಆಫ್ ದ ಆಲ್ ಸ್ಪೀಶೀಸ್ ಸರ್ವೈವ್ಸ್ ಆದ್ರೆ ನಮಗೆ ಖಂಡಿತವಾಗಿ ನಾವು ಫೋರ್ತ್ ಕ್ವಶನ್ಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ದ ಮೋಸ್ಟ್ ಅಡಾಪ್ಟೇಬಲ್. ಮಕ್ಕಳೇ ಇಲ್ಲಿ ನೋಡ್ರಿ, ಇಲ್ಲಿ ದ ಮೋರ್ ಅಂತಾನೂ ಅಲ್ಲ, ಮೋಸ್ಟ್ ಅಂತ ಇದೆ. ಸೊ ಬಹಳಷ್ಟು ಅಡಾಪ್ಟೇಬಲ್ ಆಗಿ ಯಾರು ಇರ್ತಾರೋ, ಅಡಾಪ್ಟೇಬಲ್ ಅಂದ್ರೆ ಅಲ್ಲಿ ಅಡ್ಜಸ್ಟ್ ಆಗಿ ಯಾರು ಇರ್ತಾರೋ, ಇಲ್ಲಿ ಅಡಾಪ್ಟೇಷನ್ ನ ಕೆಪಾಸಿಟಿ ಯಾರಿಗಿರುತ್ತೆ. ಈಗ ನಮಗೆ ಒಂದು ಥಾರ್ನ್ ಕ್ಯಾಕ್ಟಸ್ ಪ್ಲಾಂಟ್ ನಲ್ಲಿ, ಓಪನ್ ಶಿಯಾ ಪ್ಲಾಂಟ್ ನಲ್ಲಿ ಅಲ್ಲಿ ನಾವು ನೋಡಿರ್ತೀವಿ. ಸೊ ಅಲ್ಲಿ ಲೀಫ್ ಇರಲ್ಲ, ಎಲೆಗಳನ್ನು ಇರಲ್ಲ, ಅದು ಮಾಡಿಫೈ ಆಗ್ಬಿಟ್ಟು ಥಾರ್ನ್ಸ್ ಅನ್ನು ಆಗಿದೆ. ಆ ಥಾರ್ನ್ಸ್ ಅವರಿಗೆ ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಸೊ ಅದು ನೀರನ್ನು ಟ್ರಾನ್ಸ್ಪಿರೇಷನ್ ಮುಖಾಂತರ ಎಲೆಗಳಿಂದ ಹೊರಗಡೆ ಹೋಗುತ್ತಲ್ಲ, ಅದಕ್ಕೆ ಒಂದು ಪ್ರಿವೆಂಟ್ ಮಾಡುತ್ತೆ. ಸೊ ಹಾಗೆ ಅವನ್ ಏನ್ ಮಾಡ್ತಾನೆ, ಡೆಸರ್ಟ್ ನಲ್ಲಿ ಬದುಕ್ತಾನೆ. ಅದೇ ರೀತಿ ಕ್ಯಾಮಲ್ ಕೂಡ ಇರಬಹುದು. ಆ ಕಾನ್ಸೆಪ್ಟ್ ಅನ್ನು ಇಲ್ಲಿ ಮಾಡ್ಕೊಂಡ್ರೆ ನಮಗೆ ಪೂರ್ತಿ ದ ಮೋಸ್ಟ್ ಅಡಾಪ್ಟೇಬಲ್ ಆಫ್ ದ ಸ್ಪೀಶೀಸ್, ಯಾವ ಸ್ಪೀಶೀಸ್ ಅಲ್ಲಿ ಮೋಸ್ಟ್ ಅಡಾಪ್ಟ್ ಆಗಿರ್ತಾನೆ ಚೇಂಜಸ್, ಸೊ ಸ್ಪೀಶೀಸ್ ಟು ಚೇಂಜಸ್ ಸರ್ವೈವ್ಸ್, ಅವನು ಅಲ್ಲಿ ಬದುಕ್ತಾನೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸೊ ದಟ್ ಮೀನ್ಸ್ ಫಾರ್ ದ ಕ್ವಶನ್ ನಂಬರ್ ಫೋರ್ತ್ ದ ಎಕ್ಸಾಕ್ಟ್ ಆನ್ಸರ್. ಈಗ ನಮಗೆ ದ ಸ್ಟ್ರಾಂಗೆಸ್ಟ್ ಆಫ್ ದ ಆಲ್ ಸ್ಪೀಶೀಸ್ ಸರ್ವೈವ್ಸ್ ಅಂತ ಇತ್ತಲ್ಲ, ಈಗ ನಮ್ಮ ಮೈಂಡ್ ಅಲ್ಲಿ ಹೋಯ್ತು ಇದು ಕೂಡ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಹೀಗೆ ಮಾಡ್ಕೋಬಹುದು. ಆವಾಗ ಸೊ ಈ ಒಂದು ಫೋರ್ತ್ ಕ್ವಶನ್ ಇದು ಸರಿ ಇರುತ್ತೆ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಫೋರ್ತ್ ಕ್ವಶನ್ಸ್. So which one of the following theories on the origin of life is mostly accepted? So dear students, it is a very simple question. Without delay ನಾವು ಆನ್ಸರ್ ಹೇಳಬಹುದು, ಆದ್ರೆ ಒಂದು ಸ್ವಲ್ಪ ಇರೋದರಿಂದ ಎಕ್ಸ್ಪ್ಲನೇಷನ್ ಸ್ವಲ್ಪ ಮಾಡಕ್ಕೆ ನಾನು ಮಾಡ್ತಿದ್ದೀನಿ. ಇಲ್ಲಿ ಸ್ಪೆಷಲ್ ಕ್ರಿಯೇಷನ್ ಥಿಯರಿ ಇದೆ, ನಾವು ನಿನ್ನೆ ಇದು ಎಕ್ಸ್ಪ್ಲೇನ್ ಮಾಡ್ದಂಗೆ. ಸೊ ಇದಕ್ಕೆ ಮೈಥಾಲಜಿಕಲ್ ಥಿಯರಿ ಅಂತ ಕರೀತಾರೆ. ದಿಸ್ ಥಿಯರಿಗೆ ನಾವು ಓಲ್ಡೆಸ್ಟ್ ಆಫ್ ಆಲ್ ಅಂತ ಹೇಳಿ ಕರಿತೀವಿ. ಈ ಥಿಯರಿಗೆ ಓಲ್ಡೆಸ್ಟ್, ಸೊ ಓಲ್ಡೆಸ್ಟ್ ಥಿಯರಿ. ಸೊ ಇದು ಸ್ಪೆಷಲ್ ಥಿಯರಿ, ಓಲ್ಡೆಸ್ಟ್ ಥಿಯರಿ. ಇದಕ್ಕೆ ಪ್ರೂವ್ ಮತ್ತು ಡಿಸ್ಪ್ರೂವ್ ಯಾರು ಮಾಡಿಲ್ಲ. ಸೊ ಈ ಥಿಯರಿ ನಮ್ಮ ಈ ಆನ್ಸರ್ಗೆ ಬರಲ್ಲ ಅಂತ ಗೊತ್ತಾಯಿತು. ಸೊ ಈಗ ಸ್ಟಡಿ ಸ್ಟೇಟ್ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ ಅದು ಸ್ಟಡಿ ಸ್ಟೇಟ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು, ಇದು ನಮ್ಮ ಕಾನ್ಸೆಪ್ಟ್ ಅಲ್ಲಿ ಬಂದಿಲ್ಲ, ನಮ್ಮ ಎವಲ್ಯೂಷನ್ ಅಲ್ಲಿ. ಸೊ ಪ್ಯಾನ್ಸ್ಪರ್ಮಿಯಾ ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ಎಕ್ಸ್ಪ್ಲನೇಷನ್ ಅಲ್ಲಿ ಇದು ಸಿಕ್ಕಿದೆ. ಸೊ ಥರ್ಡ್ ಪಾಯಿಂಟ್, ಸೊ ಪ್ಯಾನ್ಸ್ಪರ್ಮಿಯಾ ಇಲ್ಲಿ ನಾವು ಇಲ್ಲಿ ಎಕ್ಸ್ಪ್ಲನೇಷನ್ ನಿನ್ನೆ ಸ್ವಲ್ಪ ಜಾಸ್ತಿ ಕೊಟ್ಟಿಲ್ಲ ಅಂದ್ರೆ ಈಗ ನಾನು ಇದು ಹೇಳ್ಕೊಡಕ್ಕೆ ಇಷ್ಟಪಡ್ತಿದ್ದೀನಿ. ಇದು ಒಂದು ಸ್ಪೋರ್ಸ್, ದ ಲೈಫ್ ಫಾರ್ಮ್ಸ್ ನಲ್ಲಿ ಇರುವಂತಹ ಕೆಲವು ಸ್ಪೋರ್ಸ್ ಬೇರೆ ಒಂದು ಪ್ಲಾನೆಟ್ ಇಂದ ಬೇರೆ ಬೇರೆ ಪ್ಲಾನೆಟ್ ಗೆ ಟ್ರಾನ್ಸ್ಫರ್ ಆಯಿತು, ಇನ್ಕ್ಲೂಡಿಂಗ್ ಅರ್ತ್. ಅದೇ ರೀತಿ ಆ ಲೀವಿಂಗ್ ಸ್ಪೋರ್ಸ್ ಅನ್ನು ನಮ್ಮ ಅರ್ಥಿಗೂ ಕೂಡ ಬಂದಿದೆ. ಆ ಲೀವಿಂಗ್ ಸ್ಪೋರ್ಸ್ ಇಂದ
ಸೊ ಈಗ ಲೈಫ್ ಎಕ್ಸಿಸ್ಟ್ ಆಗಿರಬಹುದು, ಲೈಫ್ ಅನ್ನು ಎಕ್ಸಿಸ್ಟ್ ಆಗಿರಬಹುದು. ಸೊ ಲೈಫ್ ಈಗ ಇಲ್ಲಿ ಬಂದಿರಬಹುದು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಸೊ ಟಿಲ್ ಟುಡೇ ಮ್ಯಾಕ್ಸಿಮಮ್ ಆಸ್ಟ್ರೋನಮರ್ಸ್ ಬಿಲೀವ್ಡ್ ದಟ್ ಎ ಪ್ಯಾನ್ಸ್ಪರ್ಮಿಯಾ, ಅವ್ರ ಮೈಂಡ್ ಅಲ್ಲಿ, ಅವ್ರ ಮನಸ್ಸಲ್ಲಿ ಆ ಆಸ್ಟ್ರೋನಮರ್ಸ್ ಕಡೆಗೆ ಕೆಲವು ಏನಿದೆ ಅಂತ ಹೇಳಿದ್ರೆ, ಸೊ ಲೈಫ್ ಹೀಗೆ ಬಂದಿರಬಹುದು, ಹೊರಗಡೆ ಅಂದ್ರೆ ಔಟ್ ಆಫ್ ದ ಪ್ಲಾನೆಟ್ಸ್ ಇಂದ ಅರ್ತ್ ಗೆ ಬಂದಿರಬಹುದು ಅಂತ ಹೇಳ್ಬಿಟ್ಟು. ಸೊ ಆದ್ರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಥಿಯರೀಸ್ ಆನ್ ಆರಿಜಿನ್ ಆಫ್ ದ ಲೈಫ್ ಇಸ್ ಮೋಸ್ಟ್ಲಿ ಅಕ್ಸೆಪ್ಟೆಡ್? ಬಹಳಷ್ಟು ಜನ ಅಕ್ಸೆಪ್ಟ್ ಮಾಡ್ಕೊಂಡಿದಾರ? ಇದು ಮಾಡ್ಕೊಂಡಿಲ್ಲ. ಸೊ ಹಾಗಾದ್ರೆ ಇದು ಮಾಡ್ಕೊಂಡಿಲ್ಲ, ಸೊ ಇದು ಮಾಡ್ಕೊಂಡಿಲ್ಲ, ಸೊ ಇದು ಕೂಡ ಮಾಡ್ಕೊಂಡಿಲ್ಲ. ಈಗ ಆದ್ರೆ ಉಳಿದಿರೋದು ನನ್ನ ಹತ್ರ ಒಂದೇ ಆಪ್ಷನ್. ಸೊ ದಟ್ ಈಸ್ ಫೋರ್ತ್, ಕೆಮಿಕಲ್ ಆರಿಜಿನ್. ಕೆಮಿಕಲ್ ಸೊ ಎವಲ್ಯೂಷನ್ ಥಿಯರಿ ಏನ್ ಮಾಡಿದ್ದಾರೆ? ಸೊ ಒಪರಾನ್ ಮತ್ತು ಹಾಲ್ಡನೆ ಇವರಿಬ್ರು ರಷ್ಯಾ ಮತ್ತು ಇಂಗ್ಲೆಂಡ್ ನ ಸೈಂಟಿಸ್ಟ್. ಸೊ ಇವರು ತಿಳ್ಕೊಂಡಿರೋದು, ಸೊ ಈಗ ಅರ್ತ್ ಅಥವಾ ಲಿವಿಂಗ್ ಆರ್ಗನಿಸಮ್ಸ್ ಎಕ್ಸಿಸ್ಟ್ ಆಗಿರೋದು ಅಥವಾ ಫಾರ್ಮ್ ಆಗಿರೋದು ಎಲ್ಲಿಂದಪ್ಪ ಅಂತ ಹೇಳಿದ್ರೆ ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇಂದ ಬಂದಿದೆ. ಅವರು RNA ಮತ್ತು ಪ್ರೋಟೀನ್ಸ್ ಇರಬಹುದು ಅಂತ ಹೇಳಿ ಪ್ರಪೋಸ್ ಮಾಡಿದ್ರು ಇವರು, ಯಾರು? ಕೆಮಿಕಲ್ ಎವಲ್ಯೂಷನ್ ಥಿಯರಿಗೆ. ಆಮೇಲೆ SL ಮಿಲ್ಲರ್ ಮತ್ತೆ ಯೂರಿ ಅಂತ ಹೇಳ್ಬಿಟ್ಟು, ಸೊ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಕೆಮಿಕಲ್ ಎವಲ್ಯೂಷನ್ ಥಿಯರಿಗೆ ಸೊ ಅವ್ರು ಕೆಲವು ಪ್ರೂಫ್ ಸಮೇತ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಅನ್ನು ಕೊಟ್ಟಿದ್ರು. ಸೊ ಆದುದರಿಂದ ನಾವು ಈ ಥಿಯರಿಯನ್ನು ಮೋರ್ ಆರ್ ಲೆಸ್ ವಿತ್ ಎ ಲಿಟಲ್ ಬಿಟ್ ಆಫ್ ದ ಎವಿಡೆನ್ಸಸ್ ವಿ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಈಗ. ಸೊ ಈಗ ಈ ಒಂದು ಥಿಯರಿ ಅಂದ್ರೆ ಆರಿಜಿನ್ ಆಫ್ ಲೈಫ್ ಇಸ್ ಕೆಮಿಕಲ್ ಎವಲ್ಯೂಷನ್ ಥಿಯರಿಯಿಂದ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ. ದಟ್ ಮೀನ್ಸ್ ಫಿಫ್ತ್ ಕ್ವಶನ್ಗೆ ಸೊ ನಾವು ಫೋರ್ತ್ ಆಪ್ಷನ್ ಕೆಮಿಕಲ್ ಆರಿಜಿನ್ ಅಂತ ಇದೆಯಲ್ಲ, ಇದು ಸರಿಯಾದ ಆನ್ಸರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನಿಮಗೆ ಗೊತ್ತಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಸಿಕ್ಸ್ತ್ ಕ್ವಶನ್ ಇದೆ ಒಂದು. ಸೊ ದ ಸಿಕ್ಸ್ತ್ ಕ್ವಶನ್, ದಿ ಹಾರ್ಡೆ-ವಿಂಬರ್ಗ್ ಪ್ರಿನ್ಸಿಪಲ್ ಕೆನಾಟ್ ಆಪರೇಟ್ ಇಫ್ ಅಂತ ಇದೆ. ಇದು ನಾವು ನಿನ್ನೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. ಸೊ ದ ಅಲೀಲ್ ಫ್ರೀಕ್ವೆನ್ಸೀಸ್ ಈಸ್ ಕಾನ್ಸ್ಟೆಂಟ್ ಆರ್ ಇಸ್ ಸ್ಟೇಬಲ್ ಫ್ರಮ್ ದ ಜನರೇಷನ್ ಟು ಜನರೇಷನ್, ದ ಜೀನ್ ಪೋಲ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬಿಟ್ಟು ಸೊ ನಮ್ಮ ಹಾರ್ಡೆ ಮತ್ತು ವಿಂಬರ್ಗ್ ಪ್ರಿನ್ಸಿಪಲ್ ಅಥವಾ ಈಕ್ವಿಲಿಬ್ರಿಯಂ ಅನ್ನು ಹೇಳುತ್ತೆ. ಇದಕ್ಕೆ P+Q ಹೋಲ್ ಸ್ಕ್ವೇರ್ ಎಕ್ಸ್ಪಾನ್ಷನ್, ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮಾಡ್ಕೊಂಡ್ರೆ ಸೊ ನಮಗೆ ಬರುವಂತಹ ಅಲ್ಲಿ ಸೊ P+Q ಹೋಲ್ ಸ್ಕ್ವೇರ್ ಹಾಗೆ ತಗೊಂತೀವಿ. ಸೊ P+Q ಹೋಲ್ ಸ್ಕ್ವೇರ್, P ಸ್ಕ್ವೇರ್, ಸೊ P ಸ್ಕ್ವೇರ್ ಪ್ಲಸ್ Q 2PQ, ಸೊ ಪ್ಲಸ್ Q ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂದ್ರೆ P+Q, ಸೊ P+Q ಇಸ್ ಈಕ್ವಲ್ ಟು 1. ಸೊ ಆ ಒಂದು ಹಂತದಲ್ಲಿ ನಾವು ಹಾರ್ಡೆ-ವಿಂಬರ್ಗ್ ಈಕ್ವಿಲಿಬ್ರಿಯಂ ಅನ್ನು ಆಪರೇಟ್ ಆಗುತ್ತೆ. ಇಲ್ಲಿ ನೋಡೋಣ ಅದು ಆಪರೇಟ್ ಆಗೋದು ಯಾವ ಪಾಪ್ಯುಲೇಷನ್ ಗೆ ಅಂತ ಹೇಳ್ಬಿಟ್ಟು. ಸೊ ದ ಹಾರ್ಡೆ-ವಿಂಬರ್ಗ್ ಪ್ರಿನ್ಸಿಪಲ್ ಕೆನಾಟ್ ಆಪರೇಟ್. ಇಲ್ಲಿ ಆಪರೇಟ್ ಆಗೋದು ಕೇಳಿದ್ರೆ ನಾವು ಹೇಳಬಹುದಿತ್ತು, ಇವ್ರು ಹೇಳ್ತಾರದು ಯಾವ ಒಂದು ಪಾಪ್ಯುಲೇಷನ್ ಗೆ ಇದು ಆಪರೇಟ್ ಆಗಲ್ಲ, ಕೆನಾಟ್ ಆಪರೇಟ್. ಕ್ವಶನ್ ಈಸ್ ಕೆನಾಟ್ ಆಪರೇಟ್. ಆಪರೇಟ್ ಆಗುತ್ತೆ ಅಂತ ಹೇಳಿಲ್ಲ, ಕೆನಾಟ್ ಆಪರೇಟ್ ಅಂತ ಹೇಳಿದರೆ ನಾವು ಆವಾಗ ಹೇಳಬಹುದು ಪಾಪ್ಯುಲೇಷನ್ ಈಸ್ ವೆರಿ ಲಾರ್ಜ್. ಆಗುತ್ತಾ? ಡೆಫಿನೆಟ್ ಆಗಿ ಇದು ಆಗುತ್ತೆ. ಸೊ ಆಪರೇಟ್ ಆಗುತ್ತೆ. ಫ್ರೀಕ್ವೆಂಟ್ ಮ್ಯೂಟೇಷನ್ ಅಕ್ಕರ್ ಇನ್ ದ ಪಾಪ್ಯುಲೇಷನ್. ಸೊ ಬೈ ಚಾನ್ಸ್ ಒಂದು ಪಾಪ್ಯುಲೇಷನ್ ಅಲ್ಲಿ ಸಿಕ್ಕಾಬಟ್ಟೆ ಮ್ಯೂಟೇಷನ್ಸ್ ಅನ್ನು ಆಗ್ತಾ ಹೋದ್ರೆ, ದ ಸಡನ್ ಚೇಂಜ್ ಇನ್ ದ ಜೀನ್ಸ್ ಆದ್ರೆ, ಆ ಜೀನ್ಸ್ ಚೇಂಜಸ್ ಆಗೋದರಿಂದ ಸೊ ಅದು ಮ್ಯೂಟೇಷನ್ ಆಗೋದರಿಂದ ಸೊ ಹೊಸ ಹೊಸ ಸ್ಪೀಶೀಸ್ ಅನ್ನು ಫಾರ್ಮೇಶನ್ ಆಗಿ ಬೈ ಚಾನ್ಸ್ ಹೋಗ್ತಾ ಹೋದ್ರೆ ಇದು ನಮ್ಮ ಈ ಪ್ರಿನ್ಸಿಪಲ್ ಅನ್ನು ಹೋಲ್ಡ್ಸ್ ಗುಡ್ ಆಗಲ್ಲ. ದ ಪಾಪ್ಯುಲೇಷನ್ ಹ್ಯಾಸ್ ನೋ ಚಾನ್ಸ್ ಆಫ್ ಇಂಟರಾಕ್ಷನ್ ವಿತ್ ಅದರ್ ಪಾಪ್ಯುಲೇಷನ್ ಆಗುತ್ತೆ. ಫ್ರೀ ಇಂಟರ್ಬ್ರೀಡಿಂಗ್ ಅಕರ್ಸ್ ಅಮಾಂಗ್ ಆಲ್ ಮೆಂಬರ್ಸ್ ಆಫ್ ದ ಪಾಪ್ಯುಲೇಷನ್ ಆಗುತ್ತೆ. ಸೊ ಈಗ ನಮಗೆ ಈಗ ಸಿಕ್ಸ್ತ್ ಕ್ವಶನ್ ಗೆ ಏನ್ ಅರ್ಥ ಆಗಿದೆ ಅಂತ ಹೇಳಿದ್ರೆ, ಸೊ ದ ಆಪ್ಷನ್ ನಂಬರ್ 2 ದಟ್ ಈಸ್ ಫ್ರೀಕ್ವೆಂಟ್ ಮ್ಯೂಟೇಷನ್ ಅಕ್ಕರ್ ಆದ್ರೆ ಬೈ ಚಾನ್ಸ್ ಸೊ ನನಗೆ ಹಾರ್ಡೆ-ವಿಂಬರ್ಗ್ ಈಕ್ವಿಲಿಬ್ರಿಯಂ ಅಥವಾ ಹಾರ್ಡೆ-ವಿಂಬರ್ಗ್ ಪ್ರಿನ್ಸಿಪಲ್ ಇದು ಆಪರೇಟ್ ಆಗಲ್ಲ, ಕೆನಾಟ್ ಬಿ ಆಪರೇಟ್ ಅಂತ ನಾವು ತಿಳ್ಕೊಂಡಿದ್ವಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕಮಿಂಗ್ ಟು ದ ಸೆವೆಂತ್ ಕ್ವಶನ್. ಸೊ ಸೆವೆಂತ್ ಕ್ವಶನ್ ಈ ರೀತಿ ಇರುತ್ತೆ. ದಿ ಪ್ರೀಬಯೋಟಿಕ್ ಅಟ್ಮಾಸ್ಫಿಯರ್, ದಿ ಪ್ರೀಬಯೋಟಿಕ್ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್ ವಾಸ್ ಆಫ್ ಎ ರೆಡ್ಯೂಸಿಂಗ್ ನೇಚರ್. It was transformed into an oxidizing atmosphere of present day due to the emergence of ಅಂತ ಹೇಳಿದ್ದಾರೆ. ಈಗ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ದಿ ಪ್ರೀಬಯೋಟಿಕ್ ಅಟ್ಮಾಸ್ಫಿಯರ್ ಅಂದ್ರೆ ಅರ್ತ್ ಎಕ್ಸಿಸ್ಟ್ ಆಗ್ಬೇಕಾದ್ರೆ ಅರ್ತ್ ನ ಕಂಡೀಷನ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು, ಯಾವ ರೀತಿ ಇತ್ತು ನಿನ್ನೆ ಹೇಳ್ಕೊಟ್ಟಿದೀವಿ. ಬಿಗ್ ಬ್ಯಾಂಗ್ ಥಿಯರಿ ನಂತರ ಆಗುವಂತಹ ಉದಾಹರಣೆಗಳನ್ನು
ಮತ್ತೆ ಕೆಮಿಕಲ್ ಎವಲ್ಯೂಷನ್ ಥಿಯರಿ ಆಗ್ಬೇಕಾದ್ರೆ ಅವನು ಮೀಥೇನ್ ಇರಬಹುದು, ಅಮೋನಿಯಾ ಮತ್ತೆ ಹೈಡ್ರೋಜನ್ ವಾಟರ್ ವೇಪರ್ಸ್ ಆ ಕ್ಲೋಸ್ಡ್ ಎಲೆಕ್ಟ್ರಿಕ್ ಅದು ಫ್ಲಾಸ್ಕ್ ಅಲ್ಲಿ ಅವನು ತಗೊಂಡಿದ್ದ 800 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಮೇಂಟೈನ್ ಮಾಡಿದ್ದ ಅಂತ. ಆ ಕಾನ್ಸೆಪ್ಟ್ ಅನ್ನು ಸೊ ಪ್ರೀಬಯೋಟಿಕ್ ಅರ್ತ್ ಅನ್ನು ಫಾರ್ಮೇಶನ್ ಆಗ್ಬೇಕಾದ್ರೆ ಅದು ಪ್ರಾಥಮಿಕವಾಗಿ ಫಸ್ಟ್ ಟೈಮ್ ಅದು ಎಕ್ಸಿಸ್ಟ್ ಆಗ್ಬೇಕಾದ್ರೆ ಆ ರೀತಿ ವಾತಾವರಣ ಇತ್ತು ಅಂತ ಹೇಳ್ತೀವಲ್ಲ, ಆ ಸ್ಟೇಜಿಗೆ ಹೇಳ್ತಾರೆ ಪ್ರೀಬಯೋಟಿಕ್ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್ ವಾಸ್ ರೆಡ್ಯೂಸಿಂಗ್ ನೇಚರ್. It was transformed into an oxidizing atmosphere of the present day due to the emergence of ಅಂತ ಹೇಳಿ. ಈಗ ನಾವು ಹೇಳ್ಕೊಳ್ಳೋಣ ಡೈರೆಕ್ಟ್ ಆಗಿ ಮಿತ್ರ, ಇದು ಆನ್ಸರ್ ಎಲ್ಲರಿಗೂ ಕಾಮನ್ ಆಗಿ ಹೇಳ್ಬೇಕಾದ್ರೆ ಡೈರೆಕ್ಟ್ ಆಗಿ ಆಂಜಿಯೋಸ್ಪರ್ಮ್ಸ್ ಬರಕ್ಕೆ ಸಾಧ್ಯ ಇದೆಯಾ? ಆಂಜಿಯೋಸ್ಪರ್ಮ್ಸ್ ಅಂದ್ರೆ ಫ್ಲೋರಿಂಗ್ ಪ್ಲಾಂಟ್ಸ್ ಅಂತ ಕರಿತೀವಿ, ಇದು ಡೈರೆಕ್ಟ್ ಆಗಿ ಬರಕ್ಕೆ ಸಾಧ್ಯ ಇಲ್ಲ. ಸೊ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ, ಇಲ್ಲಿ ಬ್ಯಾಕ್ಟೀರಿಯಾ ಡೈರೆಕ್ಟ್ ಆಗಿ ಹುಟ್ಟಿರಬಹುದು ಅಥವಾ ಅದು ಕೂಡ ಫೋಟೋಸಿಂಥೆಟಿಕ್ ಮೀನ್ಸ್ ಗ್ರೀನ್ ಪಿಗ್ಮೆಂಟ್ಸ್ ಇರಬೇಕು, ಕ್ಲೋರೋಫಿಲ್ ಎ ಕ್ಲೋರೋಫಿಲ್ ಬಿ ತರಹ ಪಿಗ್ಮೆಂಟೆಡ್ ಇರಬೇಕು. ಸೊ ಇದು ಕೂಡ ಆಗಕ್ಕೆ ಸಾಧ್ಯ ಇರಲ್ಲ ಅಂತ ನಾವು ಹೇಳಬಹುದು. ಯು ಕ್ಯಾರಿಯೋಟಿಕ್ ಆಲ್ಗೆ, ಯು ಮೀನ್ಸ್ ಟ್ರೂ, ಕ್ಯಾರಿಯೋಟ್ ಮೀನ್ಸ್ ನ್ಯೂಕ್ಲಿಯಸ್. ಈಗ ಟ್ರೂ ನ್ಯೂಕ್ಲಿಯಸ್ ಇರುವಂತಹ ಯಾರಾದ್ರೂ ಆಲ್ಗೆ ಫಾರ್ಮೇಶನ್ ಆಗಿದೆಯಾ? ಇದು ಕೂಡ ನಮಗೆ ಇರಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಈಗ ಉಳಿದಿರೋದು ನಮ್ಮ ಹತ್ರ ಒಂದೇ ಸಯನೋ ಬ್ಯಾಕ್ಟೀರಿಯಾ. ಈಗ ನಿನ್ನೆದು ನನ್ನ ಕ್ಲಾಸ್ ಅನ್ನು ನೀವು ನೋಡಿದ್ರೆ, ಸೊ ನಾನು ನಿನ್ನೆ ಒಂದು ಇಲ್ಲಿ ಕಾರ್ನರ್ ಅಲ್ಲಿ ಒಂದು ಬಾಕ್ಸ್ ಮಾಡಿ ಒಂದು ಇಟ್ಟಿದ್ದೆ. ಸೊ ದ ಓಲ್ಡೆಸ್ಟ್ ಫಾಸಿಲ್, ಎಲ್ಲರಿಗಿಂತ ಹಳೇದು ಫಾಸಿಲ್ ಯಾವುದು ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಆನ್ಸರ್ ಸಯನೋ ಬ್ಯಾಕ್ಟೀರಿಯಾ ಅಂತ ನಾನು ಅಲ್ಲಿ ಬರ್ದಿದ್ದೆ. ಬೇಕಾದ್ರೆ ನಿನ್ನೆದು ಕ್ಲಾಸ್ ನೀವು ವ್ಯೂ ಮಾಡ್ರಿ. ಅದರಲ್ಲಿ ನಾನು ಇನ್ನೊಂದು ಬರ್ದಿದ್ದೆ, ಎಲ್ಲಿ ಸಿಕ್ಕಿತ್ತು ಅಂತ ಕೂಡ ಬರ್ದಿದ್ದೆ. ವೆಸ್ಟರ್ನ್ ಆಸ್ಟ್ರೇಲಿಯಾನಲ್ಲಿ, ವೆಸ್ಟರ್ನ್ ಆಸ್ಟ್ರೇಲಿಯಾನಲ್ಲಿ ಓಲ್ಡೆಸ್ಟ್ ಫಾಸಿಲ್ ಸಿಕ್ಕಿರುವಂತಹ ಇದು ಸಯನೋ ಬ್ಯಾಕ್ಟೀರಿಯಾ. ಸಯನೋ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಮಕ್ಕಳೇ ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತಾರೆ, ಬ್ಲೂ ಗ್ರೀನ್ ಆಲ್ಗೆ. ಸೊ ಈಗ 7th ಕ್ವಶನ್ಗೆ ನಾವು ಆಪ್ಷನ್ ಸೊ ಫಸ್ಟ್ ಕರೆಕ್ಟ್ ಇದೆ ಅಂತ ಹೇಳ್ತೀವಿ. ಈಗ ನಾವು 8ನೇ ಕ್ವಶನ್ಗೆ ಹೋಗ್ಬಿಡೋಣ ಡೈರೆಕ್ಟ್ ಆಗಿ. ದಿ ಬ್ರಾಂಚ್ ಆಫ್ ದ ಬಯಾಲಜಿ ದಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಫಾಸಿಲ್ ಅನಿಮಲ್ಸ್ ಈಸ್ ನಾನ್ ಆಸ್ ಅಂತ ಇದೆ. ಈಗ ಈಗ ಫಾಸಿಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದಕ್ಕೆ ಪಳಿವಳಿಕೆಗಳು ಅಂತ ಹೇಳ್ತಾರೆ. ಸೊ ಈಗ ನಾವು ಇಲ್ಲಿ ನೋಡಿದ್ರೆ ನಮಗೆ ನಿನ್ನೆ ನಾವು ಎವಿಡೆನ್ಸ್ ಆಫ್ ದ ಆರಿಜಿನ್ ಆಫ್ ಲೈಫ್ ಅಂತ ಹೇಳಿದ್ವಿ. ಯಾವ ಎವಿಡೆನ್ಸಸ್ ಇದಾವೆ ಅಂತ? ಪೇಲಿಯಾಂಟಾಲಜಿಕಲ್ ಎವಿಡೆನ್ಸಸ್, ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್, ಕಂಪೇರೇಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿ. ಸೊ ಈ ರೀತಿ ನಾವು ಕೆಲವು ಎವಿಡೆನ್ಸಸ್ ಅನ್ನು ನೋಡ್ಬೇಕಾದ್ರೆ ಇಲ್ಲಿ ಪಾರ್ಡಿಗೆ ನಾವು ಮಾತಾಡಿದ್ವಿ ನಿನ್ನೆ ಹೇಳಿರುವಂತಹ. ಸೊ ದಿಸ್ ಪೇಲಿಯಾಂಟಾಲಜಿ ಅಂತ ಹೇಳ್ಬಿಟ್ಟು, ಈ ಪೇಲಿಯಾಂಟಾಲಜಿ ಅಂತ ಹೇಳಿದ್ರೆ ಇಟ್ ಇಸ್ ಎ ಬ್ರಾಂಚ್ ಆಫ್ ದ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಫಾಸಿಲ್ಸ್ ಅಂತ. ದ ಬ್ರಾಂಚ್ ಆಫ್ ದ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಫಾಸಿಲ್ಸ್ ಇಸ್ ಕಾಲ್ಡ್ ಆಸ್ ಎ ಪೇಲಿಯಾಂಟಾಲಜಿ. ಸೊ ಈ ಒಂದು ಡೆಫಿನೇಷನ್ ನಾವು ನೆನ್ಪಿಟ್ಕೊಂಡಿದ್ರೆ ಈ ನಾವು ಎಷ್ಟು ಟೈಮ್ ಬಹಳಷ್ಟು ಸೇವ್ ಮಾಡ್ಕೊಂಡು ಈ ಆನ್ಸರ್ ಅನ್ನು ಹೇಳಬಹುದಿತ್ತು ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ಸೊ ಈ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಫಾಸಿಲ್ಸ್ ಅನಿಮಲ್ಸ್ ಈಸ್ ನಾನ್ ಆಸ್ ಪೇಲಿಯಾಂಟಾಲಜಿ ಅಂತ. ಆದ್ರೆ ನಮ್ಮಲ್ಲಿ ಒಂದು ಕೆಲವು ಇಲ್ಲಿಗೆ ಪ್ಯಾರಾಬಯಾಲಜಿ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಅನ್ನು ಅಲ್ಲಿ ಬರೆದಿದ್ದಾರೆ. ಇದು ಏನು ಅಂತ ಹೇಳಿ ಒಂದು ಸ್ವಲ್ಪ ಮಟ್ಟಿಗೆ ನಾವು ಕಲಿಯೋಣ. ಪ್ಯಾರಾಬಯಾಲಜಿ, ಸೊ ಫೈಲೋಜನಿ ಅಂತ ಹೇಳ್ಬಿಟ್ಟು ಇದೆ, ಇದ್ರ ಮಟ್ಟಿಗೆ ಕಲಿಯೋಣ. ನಾವೀಗ ಪೇಲಿಯಾಂಟಾಲಜಿ ಆನ್ಸರ್ ಕರೆಕ್ಟ್ ಅಂತ ಹೇಳಿ ಗೊತ್ತಾಗಿದೆ ಆಲ್ರೆಡಿ. ಸೊ ದಿಸ್ ಆನ್ಸರ್ ಈಸ್ ರೈಟ್ ಫಾರ್ ಅವರ್ ಕ್ವಶನ್ ನಂಬರ್ 8. ಆದ್ರೆ ಪ್ಯಾರಾಜುವಾಲಜಿ ಅಂದ್ರೆ ಏನು ಅಂತ ಹೇಳಿ ಒಂದ್ ಸ್ವಲ್ಪ ಮಟ್ಟಿಗೆ ಕಲಿಯೋಣ ನಾವು. ವಾಟ್ ಈಸ್ ಪ್ಯಾರಾಜುವಾಲಜಿ? ಝುವಾಲಜಿ ಅಂದ್ರೆ ಅನಿಮಲ್ ಅಂತ ಅನಿಮಲ್ ಬಗ್ಗೆ ಅಧ್ಯಯನ ಅಂತ ಗೊತ್ತಿದ್ರು ಸಹ ನಾವು ಇದು ಪ್ಯಾರಾಜುವಾಲಜಿ ಕಲಿಬೇಕು. ಪ್ಯಾರಾಜುವಾಲಜಿ ಇಸ್ ಎ ಬ್ರಾಂಚ್ ಆಫ್ ದ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಸ್ಪಾಂಜಸ್ ಅಂತ ನಾವಿಲ್ಲಿ ಹೇಳ್ತೇವೆ. ಸೊ ಇಲ್ಲಿ ಸ್ಪಾಂಜಸ್ ಬಗ್ಗೆ ಅಧ್ಯಯನ ಮಾಡುವಂತಹ ಜೀವಶಾಸ್ತ್ರದ ಒಂದು ಬ್ರಾಂಚ್ ಹೀಗೆ ಪ್ಯಾರಾಜುವಾಲಜಿ ಅಂತ ಕರೀತಾರೆ. ಅದೇ ರೀತಿ ಇಲ್ಲಿ ಫೈಲೋಜೆನಿ ಅಂತ ಹೇಳಿ ಒಂದು ಕ್ವಶನ್ ಅನ್ನು ಕೇಳ್ಕೊಂಡಿದ್ದಾರೆ. ಅವರ ಆಪ್ಷನ್ ರೆಪ್ರೆಸೆಂಟೇಷನ್ ಆಫ್ ದ ಎವಲ್ಯೂಷನರಿ ಹಿಸ್ಟ್ರಿ. ರೆಪ್ರೆಸೆಂಟೇಷನ್ ಆಫ್, ಇದು ಆನ್ಸರ್ ಇದಕ್ಕೆ. ಸೊ ರೆಪ್ರೆಸೆಂಟೇಷನ್ ಆಫ್ ಎವಲ್ಯೂಷನರಿ ಹಿಸ್ಟ್ರಿ. ಸೊ ಎವಲ್ಯೂಷನರಿ, ಸೊ ಹಿಸ್ಟ್ರಿ
ಗೆ ನಾವು ಫೈಲೋಜೆನಿ ಅಂತ ಕರಿತೀವಿ. ಫೈಲೋಜೆನಿ ಮೀನ್ಸ್ ಸೊ ಇಟ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ದ ಎವಲ್ಯೂಷನರಿ ಹಿಸ್ಟ್ರಿ ಅಂಡ್ ರಿಲೇಶನ್ಶಿಪ್ ಬಿಟ್ವೀನ್ ದ ಗ್ರೂಪ್ ಆಫ್ ಆರ್ಗನಿಸಮ್ಸ್. ಒಂದು ಗ್ರೂಪ್ ಆಫ್ ಆರ್ಗನಿಸಮ್ಸ್ಗೆ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಸೊ ಒಂದು ಗ್ರೂಪ್ ಆಫ್ ಆರ್ಗನಿಸಮ್ಸ್ ಮಧ್ಯದಲ್ಲಿ ಸೊ ರಿಲೇಶನ್ಶಿಪ್ ಇದ್ರೆ ಸೊ ಅವರಿಗೆ ನಾವು ಫೈಲೋಜೆನಿ ಅಂತ ಕರಿತೀವಿ. ಸೊ ಪ್ಯಾರಾಜುವಾಲಜಿ ಮೀನ್ಸ್ ಇಟ್ ಇಸ್ ಎ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಸ್ಪಾಂಜಸ್ ಇಸ್ ಕಾಲ್ಡ್ ಪ್ಯಾರಾಜುವಾಲಜಿ. ಈ ಆನ್ಸರ್ ಗೆ ಬರಲ್ಲ. ಪ್ಯಾಲಿಯಾಂಟಾಲಜಿ ಆಲ್ರೆಡಿ ಗೊತ್ತಿದೆ ಆನ್ಸರ್ ಅಂತ. ನಾವು ಪ್ಯಾರಾಬಯಾಲಜಿ ಈಗ ಒಂದು ಉಳಿದಿದೆ. ಫೈಲೋಜೆನಿ ನಾವು ಈಗ ಹೇಳಿರೋದು ರೆಪ್ರೆಸೆಂಟೇಷನ್ ಆಫ್ ಎವಲ್ಯೂಷನರಿ ಹಿಸ್ಟ್ರಿ ಆಫ್ ಡಿಫರೆಂಟ್ ಆರ್ಗನಿಸಮ್ಸ್ ಆರ್ ಎ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಅಂಡ್ ದರ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಒಂದು ಉಳಿದಿದೆ ಈಗ ಪ್ಯಾರಾಬಯಾಲಜಿ ಅಂತ. ಸೊ ಪ್ಯಾರಾಬಯಾಲಜಿ ಅಂದ್ರೆ ಇಟ್ ಇಸ್ ಎ ಸ್ಟಡಿ ಆಫ್ ಬಯಾಲಜಿಕಲ್ ಪ್ಯಾರಾನಾರ್ಮಲ್ ಆಕ್ಟಿವಿಟಿ. ಸೊ ಪ್ಯಾರಾ ಸೊ ನಾರ್ಮಲ್ ಸೊ ಆಕ್ಟಿವಿಟೀಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸೊ ಪ್ಯಾರಾಬಯಾಲಜಿ ಅಂತ ಹೇಳಿ ಕರೀತಾರೆ. ಸೊ ಅದಕ್ಕೆ ನಮ್ಮ 8ನೇ ಕ್ವಶನ್ಗೆ ಎಕ್ಸಾಕ್ಟ್ ಕರೆಕ್ಟ್ ಆನ್ಸರ್ ಈಸ್ ಥರ್ಡ್, ದಟ್ ಈಸ್ ಕಾಲ್ಡ್ ಪ್ಯಾಲಿಯಾಂಟಾಲಜಿ. So one of the following is also called civil right effect. 20 ಔಟ್ ಆಫ್ ಹೀಗೆ 29 ಕ್ವಶನ್ಸ್ ನಾನು ಈಗ ಮಾಡ್ಕೊಂಡ್ ಬಂದಿದ್ದೀನಿ. ಅದರಲ್ಲಿ ಒಂದು 5 ತುಂಬಾನೇ ಬಹಳಷ್ಟು ಒಳ್ಳೇದಿರುತ್ತೆ. ಅದಕ್ಕೆ ಕೆಲವು ಕ್ವಶನ್ಸ್ ಅನ್ನು ನಾವು ಶಾರ್ಟ್ ಕಟ್ ಆಗಿ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಕೊಂತ ಹೋಗೋಣ. ಅದು ಯಾವ ಕ್ವಶನ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕಿದೆ ಬೈ ಚಾನ್ಸ್ ನನ್ನ ಅನಿಸಿಕೆ ಹಾರ್ಡೆ ವಿಂಬರ್ಗ್ ಈಕ್ವಿಲಿಬ್ರಿಯಂಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹಾರ್ಡೆ ವಿಂಬರ್ಗ್ ಈಕ್ವಿಲಿಬ್ರಿಯಂ ಅಂತ ಇದೆ. ಜೀನ್ ಫ್ಲೋ, ಜೆನೆಟಿಕ್ ಡ್ರಿಫ್ಟ್, ಮ್ಯೂಟೇಶನ್, ನ್ಯಾಚುರಲ್ ಸೆಲೆಕ್ಷನ್, ಸೊ ಜೆನೆಟಿಕ್ ರೀಕಾಂಬಿನೇಷನ್ ಅಂತ. ಅಲ್ಲಿ ಇರುವಂತಹ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ಸೊ 3 ತರಹದ ನ್ಯಾಚುರಲ್ ಸೆಲೆಕ್ಷನ್ ಇದೆ. ಸೊ ಅದರಲ್ಲಿ ಒಂದು ಕ್ವಶನ್ ಇದೆ, ಅದು ನಾನು ಜಾಸ್ತಿ ಸ್ವಲ್ಪ ಟೈಮ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಾಗಿ ಇಲ್ಲಿ ಶಾರ್ಟ್ ಕಟ್ ಕೀಸ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಆಲ್ಸೋ ಕಾಲ್ಡ್ ಸಿವಿಲ್ ರೈಟ್ ಎಫೆಕ್ಟ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಈಗ ಸಿವಿಲ್ ರೈಟ್ ಎಫೆಕ್ಟ್ ಅಂತ ಯಾರಿಗೆ ಹೇಳ್ತೀವಿ ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ನಾವು ಅಂತ ಹೇಳಿದ್ರೆ ಸೊ ಜೆನೆಟಿಕ್ ಡ್ರಿಫ್ಟ್ ಗೆ ನಾವು ಹೇಳ್ತೀವಿ. ಸೊ ಜೆನೆಟಿಕ್ ಡ್ರಿಫ್ಟ್. ಸೊ 9th ಕ್ವಶನ್ಗೆ ನಾವು ಆಪ್ಷನ್ಸ್ ಜೆನೆಟಿಕ್ ಡ್ರಿಫ್ಟ್ ಅಂತ ಇರುತ್ತೆ. ಸೊ ಇದು ಒಂದು ಬೈ ಚಾನ್ಸ್ ಫ್ಯಾಕ್ಟರ್ ಆಗುತ್ತೆ. ಇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹಾರ್ಡೆ ವಿಂಬರ್ಗ್ ಈಕ್ವಿಲಿಬ್ರಿಯಂ ಅಂತ ಇದೆಲ್ಲ ಆ ಹೆಡ್ಡಿಂಗ್ ನಲ್ಲಿ ಜೆನೆಟಿಕ್ ಡ್ರಿಫ್ಟ್ ಬರುತ್ತೆ. ಇದಕ್ಕೆ 1931 ನಲ್ಲಿ ಸೊ 1931 ನಲ್ಲಿ ಸೊ ಸಿವಿಲ್ ರೈಟ್ ಅಂತ ಹೇಳ್ಬಿಟ್ಟು ಸೊ ಒಬ್ಬ ಅಮೆರಿಕನ್ ಜೆನೆಟಿಸಿಸ್ಟ್ 1931 ಅಲ್ಲಿ ಇಂಪಾರ್ಟೆನ್ಸ್ ಆಗಿ ಆ ಒಂದು ಚಾನ್ಸ್ ಫ್ಯಾಕ್ಟರ್ ಬಗ್ಗೆ ಅವನು ತಿಳಿಸ್ಕೊಡ್ತಾನೆ. ಅದಕ್ಕಾಗಿ ಜೆನೆಟಿಕ್ ಡ್ರಿಫ್ಟ್ ಅನ್ನು ಸಿವಿಲ್ ರೈಟ್ ಎಫೆಕ್ಟ್ ಅಂತಾನು ಕರಿತೀವಿ. ತುಂಬಾ ಸಿಂಪಲ್ ಆಗಿ ಆನ್ಸರ್ ಇದೆ, ಏನೋ ಇದರಲ್ಲಿ ಕನ್ಫ್ಯೂಷನ್ ಇರಲ್ಲ ಅಂತ ತಿಳ್ಕೊಂಡಿದ್ದೀನಿ. ಸೊ 9th ಕ್ವಶನ್ಗೆ ಆಪ್ಷನ್ ಥರ್ಡ್ ಜೆನೆಟಿಕ್ ಡ್ರಿಫ್ಟ್. ಈಗ 10th ಕ್ವಶನ್ಗೆ ಬಂದ್ರೆ ಸೊ ಯಾವ ಮಕ್ಕಳು ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅನ್ನು ಕಂಟಿನ್ಯೂಸ್ ಸೊ ಡ್ರಾ ಮಾಡಿದ್ದಾರೆ ಡಯಾಗ್ರಾಮ್ಸ್, ಮತ್ತೆ ಅದರ ಬಗ್ಗೆ ಯಾರು ಎಕ್ಸ್ಪ್ಲನೇಷನ್ ಮಾಡ್ತಾರೋ ಅವರಿಗೆ ಈ ಕ್ವಶನ್ಸ್ ಏನು ತುಂಬಾ ಸಿಂಪಲ್ ಇದು. ವಿಚ್ ಕಾಂಪೌಂಡ್ಸ್ ವರ್ ಯೂಸ್ಡ್ ಬೈ ಮಿಲ್ಲರ್ ಇನ್ ಹಿಸ್ ಎಕ್ಸ್ಪೆರಿಮೆಂಟ್ ಫಾರ್ ಒಬ್ಟೈನಿಂಗ್ ಅಮೈನೋ ಆಸಿಡ್ಸ್ ಅಂಡ್ ಅದರ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್ ಅಂಡ್ ಮೀಥೇನ್ ಅಂತ ಇದೆ. ಇದರಲ್ಲಿ ವಾಟರ್ ವೇಪರ್ ಯೂಸ್ ಮಾಡಿದ್ದಾನೆ, ಮೀಥೇನ್ ಯೂಸ್ ಮಾಡಿರೋದು ನಮಗೆ ಕಾನ್ಸೆಪ್ಟ್ ಗೊತ್ತಿದೆ, ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಯೂಸ್ ಮಾಡಿಲ್ಲ, ನನಗೆ ಇದು ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸೊ ಅವಾಗ ಇದು ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅದು ಬರಲ್ಲ ಅಂತ ಹೇಳಿ ನಾವು ಮಾಡ್ಕೋಬೇಕು. ಆಮೇಲೆ ಮೀಥೇನ್, ಅಮೋನಿಯಾ, ವಾಟರ್ ವೇಪರ್ ಅಂಡ್ ಹೈಡ್ರೋಜನ್ ಸಯಾನೈಡ್ ಅಂತ ಇದೆ. ಇದು ನಾನು ಕೂಡ ತಪ್ಪು ಮಾಡಕ್ ಹೋಗಿದ್ದೆ ಮಕ್ಕಳೇ. ನೀವು ನಾನು ದೊಡ್ಡ ಟೀಚರ್ ಆಗಿ ನಾವು ತಪ್ಪು ಮಾಡ್ತೀವಿ, ನೀವು ಸ್ಟೂಡೆಂಟ್ ಆಗಿ ಬೇಗ ತಕ್ಷಣನೇ ಇಲ್ಲಿ ನಿಮ್ಮ ಕೈ ಹೋಗುತ್ತೆ ರೌಂಡ್ ಆಫ್ ಮಾಡಕ್ಕೆ. ಇಲ್ಲಿ ನೋಡ್ರಿ ಮೀಥೇನ್ ಕರೆಕ್ಟ್ ಇದೆ ಅದು ಅಂತ ಅನ್ಕೊಂತೀವಿ, ಅಮೋನಿಯಾ ಯೂಸ್ ಮಾಡಿದಾನೆ, ವಾಟರ್ ವೇಪರ್, ಇಲ್ಲಿ ಹೈಡ್ರೋಜನ್ ಅಂತ ನಾವು ತಗೊಂತೀವಿ, ಸಯನೈಡ್ ಬಿಟ್ಬಿಡ್ತೀವಿ ಹೈಡ್ರೋಜನ್ ಅಂತ. ಸೊ ಹೈಡ್ರೋಜನ್ ಇದು ಯೂಸ್ ಮಾಡ್ಕೊಂಡಿದ್ದಾನೆ, ಹೈಡ್ರೋಜನ್ ಸಯನೈಡ್ ಅಂತ ಏನಿದೆ ಸೊ ಇವನು ಯೂಸ್ ಮಾಡ್ಕೊಂಡಿಲ್ಲ. ಸೊ ಹಾಗಾದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ನಮಗೆ ಬರಲ್ಲ. ಈಗ ಥರ್ಡ್ ಸ್ಟೇಟ್ಮೆಂಟ್ ಹೋದನ, ಅಮೋನಿಯಾ ಯೂಸ್ ಮಾಡಿದ್ದಾನೆ, ಸೊ NH3 ಅಂತ ತಗೊಂಡಿದ್ದು. ಆಮೇಲೆ ಮೀಥೇನ್ CH4 ಯೂಸ್ ಮಾಡ್ಕೊಂಡಾನೆ, ಹೈಡ್ರೋಜನ್ H2 ಅಂಡ್ ವಾಟರ್ ವೇಪರ್ಸ್ ಅನ್ನು ಸಹ ಅವ್ರು ಯೂಸ್ ಮಾಡ್ಕೊಂಡಿರೋದು ನಾವು ನೋಡಿದೀವಿ.
ಹಾಗಾದ್ರೆ ಇದು ನಾವು ಒಂದು ಕ್ಲೋಸ್ಡ್ ಫ್ಲಾಸ್ಕ್ ಅಲ್ಲಿ ಅವ್ನು ತಗೊಂಡಿರುವಂತಹ ಗ್ಯಾಸಸ್ ಯಾವುದು ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಅಂತ ಹೇಳಿ ಈ ಕಡೆ ಸೈಡ್ ಗೆ ಬರೆದಿರುತ್ತೆ. ಸೊ ಹ್ಯಾಸ್ ಟೇಕನ್ ದ ಮೀಥೇನ್, ಹ್ಯಾಸ್ ಟೇಕನ್ ದ ಅಮೋನಿಯಾ ಅಂಡ್ ಹೈಡ್ರೋಜನ್ ಇನ್ ದ ರೇಷಿಯೋ ಆಫ್ 2:2. ಸೊ 2:1:2 ಅಂತ ಹೇಳಿ ನಿನ್ನೆ ನಾನು ಹೇಳಿದ್ದೀನಿ, ನಿಮ್ಮ ಟೀಚರ್ಸ್ ಹೇಳಿದ್ದಾರೆ, ನೀವು ಓದ್ಕೊಂಡಿದ್ದೀರಾ. ಸೊ ಈ ಕಾನ್ಸೆಪ್ಟ್ ಮತ್ತೆ ವಾಟರ್ ವೇಪರ್ಸ್ 800 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಸೊ ಅವನು ಅದಕ್ಕೆ ಬಾಯಿಲ್ ಮಾಡಿಬಿಟ್ಟು ಒಂದು ವಾರ ಆ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅನ್ನು ಕೆಪ್ ಅಸೈಡ್ ಅಂತ ಹೇಳ್ತೀವಿ. ಅದರ ನಂತರ ಸೊ ಅವನು ಏನ್ ಅಬ್ಸರ್ವ್ ಮಾಡ್ತಾನೆ ಅಂತ ಹೇಳಿದ್ರೆ ದ ಫಾರ್ಮೇಶನ್ ಆಫ್ ದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆರ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಫಾರ್ಮ್ ಆಫ್ ಅಮೈನೋ ಆಸಿಡ್ಸ್ ಅನ್ನು ಅವನು ವ್ಯೂ ಮಾಡ್ತಾನೆ. ಸೊ ಅಮೈನೋ ಆಸಿಡ್ಸ್ ವ್ಯೂ ಮಾಡ್ತಾನೆ. ಇದೇ ಸಂದರ್ಭಕ್ಕೆ ಬೇರೆ ಬೇರೆ ಡಿಫ್ರೆಂಟ್ ಸೈಂಟಿಸ್ಟ್ ಕೂಡ ಇಂಥದ್ದು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಅವರು ಕಾರ್ಬೋಹೈಡ್ರೇಟ್ಸ್ ಇರಬಹುದು, ಪ್ರೋಟೀನ್ಸ್ ಇರಬಹುದು, ಫ್ಯಾಟ್ಸ್ ಇರಬಹುದು, ಇಂಥ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅನ್ನು ಅವರು ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಹಾಗಾಗಿ ಸೊ ಮೋರ್ ಆರ್ ಲೆಸ್ ಸೊ ಲಿಟಲ್ ಬಿಟ್ ಈಗ ಡ್ರಾಬ್ಯಾಕ್ಸ್ ಇಂದ ಕೆಮಿಕಲ್ ಎವಲ್ಯೂಷನ್ ಥಿಯರಿಗೆ ಅಕ್ಸೆಪ್ಟ್ ಮಾಡಿದೀವಿ ಅಂತ ಕೂಡ ಆನ್ಸರ್ ಇದೆಯಲ್ಲ ಅದು. ಹಾಗಾದ್ರೆ ನಮ್ಮ ಈ ಒಂದು 10th ಕ್ವಶನ್ಗೆ ಯಾವ್ದು ಆಪ್ಷನ್ ಕರೆಕ್ಟ್ ಅಂದ್ರೆ ಥರ್ಡ್ ಆಪ್ಷನ್ ಕರೆಕ್ಟ್. ಇಲ್ಲಿ ಅಮೋನಿಯಾ, ಮೀಥೇನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ. ಸೊ ಈ ಆಪ್ಷನ್ ಕೂಡ ಬರಲ್ಲ. ಸೊ ಈಗ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಆನ್ಸರ್. ಸೊ ಥಾರ್ಮ್ಸ್ ಆಫ್ ಬೋಗಿನವಿಲ್ಲೆ ಅಂಡ್ ಟೆಂಡ್ರಿಲ್ಸ್ ಆಫ್ ಕುಕುರ್ಬಿಟಾ ಆರ್ ದ ಎಕ್ಸಾಂಪಲ್ಸ್. ಡೈರೆಕ್ಟ್ ಆಗಿ ಕ್ವಶನ್ ಕೇಳಬಹುದು. ಸರ್ ನಿಮಗೆ ಗೊತ್ತಿದೆ, ನೀವು ಡೈರೆಕ್ಟ್ ಆಗಿ ಹೇಳ್ಬಹುದು ಅಂತ ಎಷ್ಟು ಚೆನ್ನಾಗಿ ಅಂತೀರಾ. ನಮಗೆ ಗೊತ್ತಿಲ್ಲ ಅಂತ ಒಂದು ಸ್ವಲ್ಪ ಮಕ್ಕಳು ಇದ್ರೆ ಐಡಿಯಾ ಮಾಡ್ಕೊಳ್ಳಿ ಒಂದ್ಸಲ. ಬೋಗಿನವಿಲ್ಲೆ ಅಂತ ಯಾರು ಅಂತ ಹೇಳಿದ್ರೆ ಸೊ ನಮ್ಮ ಪ್ರಾಕ್ಟಿಕಲ್ ನಲ್ಲಿನೂ ಕೂಡ ಮೊದ್ಲೇ ಇದು ಇರ್ತಿತ್ತು, ಹೋಮೋಲಗಸ್ ಅಂಡ್ ಅನಾಲಗಸ್ ಆರ್ಗನ್ಸ್ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ ಡೈವರ್ಜೆಂಟ್ ಮತ್ತು ಕನ್ವರ್ಜೆಂಟ್ ಎವಲ್ಯೂಷನ್ ಆಗಕ್ಕೆ ಡಿಫರೆನ್ಸಸ್ ಅನ್ನು ಥಿಯರಿನಲ್ಲಿ ಕೇಳ್ತಿರ್ತಾರೆ. ಅಲ್ಲಿ ಬೋಗಿನವಿಲ್ಲೆ ಸೊ ಕಾಗದದ ಹೂವು ಅಂತ ಇರುತ್ತೆ, ಮುಳ್ಳಿರುತ್ತೆ ಅದಕ್ಕೆ. ಸೊ ಆ ಥಾರ್ನ್ಸ್ ಅಂತ ಅದಕ್ಕೆ ಕರಿತೀವಿ. ಒಂದು ಗಿಡ ಇಟ್ಬಿಟ್ರೆ ಸೊ ಅವರಿಗೆ ಮುಳ್ಳು ಇರುತ್ತಲ್ಲ, ಸೊ ಆ ಮುಳ್ಳಿಗೆ ಈಗ ಥಾರ್ನ್ಸ್ ಬರುತ್ತೆ ಆ ಗಿಡಕ್ಕೆ, ಬೋಗಿನವಿಲ್ಲೆ. ಅಂಡ್ ಟೆಂಡ್ರಿಲ್ಸ್ ಆಫ್ ಕುಕುರ್ಬಿಟಾ, ಕುಕುರ್ಬಿಟನಲ್ಲಿ ಒಂಥರ ಈ ರೀತಿ ಇರುವಂತಹ ಇರುತ್ತೆ. ಸೊ ಟೆಂಡ್ರಿಲ್ಸ್ ಅಂತ ಇದಕ್ಕೆ ಕರೀತಾರೆ. ಸೊ ಟೆಂಡ್ರಿಲ್ ಮತ್ತು ಇದು ಥಾರ್ನ್ಸ್, ಹಾರ್ನ್. ಈಗ ಥಾರ್ನ್ ಹುಟ್ಟಿರೋದು ಯಾವ ಒಂದು ಪ್ಲೇಸ್ ಇಂದ ಅಂತ ಹೇಳಿದ್ರೆ ಆಕ್ಸಿಯಲ್ ಬಡ್ ಇಂದ ಇದು ಹುಟ್ಟಿದೆ. ಆಕ್ಸಿಯಲ್ ಬಡ್ ಕಾಮನ್ ಪಾಯಿಂಟ್. ಇದು ಟೆಂಡ್ರಿಲ್ ಹುಟ್ಟಿರೋದು ಸಹ ಆಕ್ಸಿಯಲ್ ಬಡ್ ಇಂದ. ಈಗ ಇಲ್ಲಿ ಆರ್ಗನ್ಸ್ ಸ್ಟ್ರಕ್ಚರ್ ಮತ್ತು ಸೊ ಅವ್ರದ್ದು ಸ್ಟ್ರಕ್ಚರ್ ಆರಿಜಿನ್ ಸೇಮ್ ಇದೆ ಈ ಒಂದು ಆರ್ಗನ್ಸ್ ಅಲ್ಲಿ. ಬೋಗಿನವಿಲ್ಲೆನಲ್ಲಿ ಥಾರ್ನ್ಸ್, ಟೆಂಡ್ರಿಲ್ಸ್, ಕುಕ್ರುಬಿಟನಲ್ಲಿ ಟೆಂಡ್ರಿಲ್ಸ್. ಸೊ ಏನಿದೆ ಥಾರ್ನ್ ಕಾಮನ್ ಆಗಿ ಆಕ್ಸಿಯಲ್ ಬಡ್ ಇಂದ ಹುಟ್ಟಿದೆ, ಆದ್ರೆ ಅವ್ರದ್ದು ಫಂಕ್ಷನ್ ಡಿಫರೆಂಟ್. Such a organs which are the origin and structure is the same but they perform the different functions is called as a homology or the homologous organs. ಈಗ ಹೋಮಾಲಜಿ ಏನ್ ಇಂಡಿಕೇಟ್ ಮಾಡುತ್ತೆ? ನಿನ್ನೆ ನಾವು ಹೇಳಿರೋದು ಹೋಮಾಲಜಿ ಇಂಡಿಕೇಟ್ ದ ಕಾಮನ್ ಆನ್ಸೆಸ್ಟ್ರಿ. ಸೊ ಕಾಮನ್ ಆನ್ಸೆಸ್ಟ್ರಿ, ಕಾಮನ್ ಆನ್ಸೆಸ್ಟರ್ಸ್ ಅನ್ನು ಇದು ಹುಟ್ಟು ಹಾಕುತ್ತೆ. ಹೋಮಾಲಜಿ ಇಂಡಿಕೇಟ್ಸ್ ಕಾಮನ್ ಆನ್ಸೆಸ್ಟ್ರಿ. ಸೊ ಆವಾಗ ನಾವು ಹೇಳ್ಬಹುದು ಹೀಗೆ ಒಂದೇ ಸ್ಟ್ರಕ್ಚರ್, ಒಂದೇ ಆರಿಜಿನ್ ಇಂದ ಹೊಸತನ, ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್, ಡಿಫ್ರೆಂಟ್ ಸ್ಪೀಶೀಸ್, ಸೊ ಡಿಫ್ರೆಂಟ್ ಹ್ಯಾಬಿಟ್ಸ್ ಗೆ ತಕ್ಕಂತೆ ಅವರಿಗೆ ಕೆಲಸ ಮಾಡುವಂತಹ ಆರ್ಗನ್ಸ್ ಅನ್ನು ಬರುತ್ತೆ. ಈಗ ವರ್ಟಿಬ್ರೇಟ್ಸ್ ಅಲ್ಲಿ ಸೊ ಈಗ 4 limbs 5 bones ಇದ್ರು ಸಹ ನಾವು ಕೈ ಬೇರೆ ಡಿಫ್ರೆಂಟ್ ಆಕ್ಟಿವಿಟೀಸ್ ಪರ್ಪಸ್ ಗೆ ನಾನು ಕೆಲಸ ಮಾಡ್ಕೊಂತಿದ್ದೀನಿ. ಸೊ ಅದೇ ಬ್ಯಾಟ್ ನಲ್ಲಿನೂ ಸಹ ಅದೇ 5 bones ಇದೆ, ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್. ಅದು ಫ್ಲೈಯಿಂಗ್ ಪರ್ಪಸ್ ಗೆ ಯೂಸ್ ಆಗ್ತಾ ಇದೆ. ಅದೇ ಫಿಶ್ ಅಲ್ಲಿ, ಡಾಲ್ಫಿನ್ಸ್ ಅಲ್ಲಿ ಅವರಲ್ಲಿ ಇದ್ರೆ ಸ್ವಿಮ್ಮಿಂಗ್ ಪರ್ಪಸ್ ಗೆ ಅದರಲ್ಲಿ ಯೂಸ್ ಆಗುತ್ತೆ. ಅಂದ್ರೆ ಆರಿಜಿನ್ ಮತ್ತು ಸ್ಟ್ರಕ್ಚರ್ ಸೇಮ್ ಇದ್ದು ಅವ್ರದ್ದು ಪರ್ಫಾರ್ಮೆನ್ಸ್ ಡಿಫ್ರೆಂಟ್ ಕೆಲಸ ಮಾಡ್ತಾ ಹೋದ್ರೆ ಅದಕ್ಕೆ ನಾವು ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀವಿ. ಸೊ ಹಾಗೆ ನಾವು ಈ ಒಂದು ಕ್ವಶನ್ 11th ಕ್ವಶನ್ಗೆ ಯಾವ್ದು ಆನ್ಸರ್ ಹೇಳಬಹುದು ಅಂತ ಹೇಳಿದ್ರೆ ಫಾರ್ಮ್ಸ್ ಆಫ್ ಬೋಗಿನವಿಲ್ಲೆ ಅಂಡ್ ಟೆಂಡ್ರಿಲ್ಸ್ ಆಫ್ ಕುಕುರ್ಬಿಟಾ ಆರ್ ದ ಎಕ್ಸಾಂಪಲ್ಸ್ ಆಫ್ ಡೈವರ್ಜೆಂಟ್ ಎವಲ್ಯೂಷನ್. ಇದು ಕನ್ವರ್ಜೆಂಟ್ ಎವಲ್ಯೂಷನ್ ಆಗಕ್ಕೆ ಚಾನ್ಸಸ್ ಇಲ್ಲ, ಅಡಾಪ್ಟಿವ್ ರೇಡಿಯೇಷನ್ಸ್ ಗೆ ಚಾನ್ಸಸ್ ಇಲ್ಲ. ಅಡಾಪ್ಟಿವ್ ರೇಡಿಯೇಷನ್ ಗೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಅವಾಗ ಹೇಳ್ಕೊಡ್ತೀವಿ. ಯಾವ್ದು ಎಕ್ಸಾಂಪಲ್ ಮನ್ಸಲ್ಲಿನ ಹೇಳ್ಕೊಳ್ರಿ ನೋಡೋಣ ಮನ್ಸಲ. ಡಾರ್ವಿನ್ ಫಿಂಚಸ್, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್, ಪ್ಲಾಸೆಂಟಲ್ ಮ್ಯಾಮಲ್ಸ್ ಅದಲ್ವಾ. ಕೋ ಎವಲ್ಯೂಷನ್ ಆಗಕ್ಕಾಗಲ್ಲ. ಸೊ ಇದು ಜೊತೆಯಲ್ಲಿ ಆಗುವಂತಹ ಕನ್ವರ್ಜೆಂಟ್ ಎವಲ್ಯೂಷನ್ ಆಗೋದು ಯಾವುದು ನಮ್ಮ ಈ ಆನ್ಸರ್ ಅಲ್ಲಿ ಇಲ್ಲ. ಸೊ ಇದು ಕೂಡ ಬರಕ್ ಚಾನ್ಸ್ ಇಲ್ಲ. ಕನ್ವರ್ಜೆಂಟ್ ಎವಲ್ಯೂಷನ್ ಆಗ್ಬೇಕಂದ್ರೆ ಸೊ ಅಲ್ಲಿ ಎಕ್ಸಾಂಪಲ್ಸ್ ಏನಿರ್ಬೇಕಿತ್ತು? ಸೊ ಈಗ ಪೊಟ್ಯಾಟೊ ಮತ್ತು ಅಲ್ಲಿ ಕ್ಯಾರೆಟ್ ಅನ್ನು ಕೊಡ್ಬೇಕಿತ್ತು. ಬೈ ಚಾನ್ಸ್ ಅವ್ರು ಕೊಡ್ತಿದ್ರೆ ಅಲ್ಲಿ ಹೇಳಿದ್ರೆ ಸೊ ಆ ಎಕ್ಸಾಂಪಲ್ಸ್ ಕೊಟ್ರೆ ನಾವು ಹೇಳ್ಬಹುದಿತ್ತು. ಅಥವಾ ಐಸ್ ಆಫ್ ದ ಆಕ್ಟೋಪಸ್ ಮತ್ತು
ಬೇರೆ ಒಂದು ಅನಿಮಲ್ಸ್ ಕೊಡಬಹುದಿತ್ತು, ಆ ಒಂದು ಎಕ್ಸಾಂಪಲ್ಸ್ ಕೊಟ್ರೆ ಮಾಡಬಹುದಿತ್ತು. ಅದಕ್ಕಾಗಿ ಇಲ್ಲಿ ಇರುವಂತಹ ನಮಗೆ ಎಕ್ಸಾಂಪಲ್ಸ್ ಅಲ್ಲಿ ನಮಗೆ ಬರಲ್ಲ ಅಂತ ನಾವು ಹೇಳಬಹುದು. ಹಾಗಾದ್ರೆ 11th ಕ್ವಶನ್ಗೆ ಯಾವುದು ಆನ್ಸರ್ ಕರೆಕ್ಟ್? ಡೈವರ್ಜೆಂಟ್ ಎವಲ್ಯೂಷನ್. So 12th question, the formation of two species from one ancestral species is known as. ಸೊ ಇದು ಕೂಡ ನಮಗೆ ಈಗ ತಾನೇ ನಾವು ಸಿಕ್ಕಾಪಟ್ಟೆ ಎಕ್ಸ್ಪ್ಲೈನ್ ಮಾಡ್ಕೊಂಡಿದೀವಿ, ಅದು ಜಾಸ್ತಿನೇ ಟೈಮ್ ನಮ್ದು ವೇಸ್ಟ್ ಆಗಿದೆ ಅಂತ. ಇದು ಕೂಡ ಡೈವರ್ಜೆಂಟ್ ಎವಲ್ಯೂಷನ್ ಅಂತಾನೆ ಡೈರೆಕ್ಟ್ ನಾವು ಆನ್ಸರ್ ಹೇಳ್ಬೋದು. ದ ಕ್ವಶನ್ ನಂಬರ್ 12ಗೆ ದ ಫಾರ್ಮೇಶನ್ ಆಫ್ ಟೂ ಸ್ಪೀಶೀಸ್, ಈಗ ತಾನೇ ಹೇಳಿದ್ದು ಕಾಮನ್ ಆನ್ಸೆಸ್ಟ್ರಿ ಆಗುತ್ತೆ, ಹೋಮಾಲಜಿ ಅಂತ. ಸೊ ನಾವು ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿರೋದು ಪ್ರಕಾರ ಕಾಮನ್ ಆರಿಜಿನ್ ಮತ್ತೆ ಸ್ಟ್ರಕ್ಚರ್ಸ್ ಸೇಮ್ ಇದ್ದು ಡಿಫ್ರೆಂಟ್ ಸ್ಪೀಶೀಸ್ ಫಾರ್ಮೇಶನ್ ಆದ್ರೆ ಅದಕ್ಕೆ ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀವಿ. ಸೊ 12th ಕ್ವಶನ್ಗೂ ಸಹ ನಮ್ಮ ಆಪ್ಷನ್ 2 ಕರೆಕ್ಟ್ ಅಂತ ನಾವು ಹೇಳ್ಬಹುದು. ಈಗ 13 ಕ್ವಶನ್ಗೆ ಹೋಗ್ಬಿಡೋಣ ಸ್ವಲ್ಪ ಡೈರೆಕ್ಟ್ ಆಗಿ. ದಿ ಆನ್ಸೆಸ್ಟರ್ಸ್ ಆಫ್ ದ ಮಾಡರ್ನ್ ಡೇ ಫ್ರಾಕ್ಸ್ ಅಂಡ್ ದ ಸಾಲಮೆಂಡರ್ಸ್ ಆರ್ ಅಂತ ಹೇಳಿ ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್ ಆಗಿ ನಾನು ಇದು ತಗೊಂಡಿದ್ದೀನಿ. ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗಿ ತಗೊಂಡಿದೀವಿ ಅಂತ ಹೇಳಿದ್ರೆ, ಇದು ಈಗ ನಮಗೆ ಗೊತ್ತಿದ್ದಂಗೆ ಸೊ ಈ ವರ್ಷದಿಂದ ಅಂದ್ರೆ ಹೋದ ವರ್ಷದಿಂದನೂ ಇದೆ, ಇದು ಪಾರ್ಟ್ಸ್ ಅಂತ ಹೇಳಿ ಕ್ವಶನ್ ಬರ್ತಾ ಇದಾವೆ. ಈಗ ಥಿಯರಿ ಕ್ವಶನ್ ಪೇಪರ್ ನಲ್ಲಿ ಇರಬಹುದು ಅಥವಾ ಸಿಇಟಿ ನೀಟ್ ಅಲ್ಲಿನೂ ಕೂಡ ಇರಬಹುದು. ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಅದರಲ್ಲಿ ಈಗ ಕ್ವಶನ್ಸ್ ಅನ್ನು ಕ್ಯಾರಿ ಮಾಡಬೇಕಾದ್ರೆ ಸೊ ಫ್ರಾಕ್ಸ್ ಬಂದಿರುವಂತಹ, ಸೊ ಫ್ರಾಗ್ ಆಗಿರೋದು ಫಾರ್ಮೇಶನ್, ಸ್ಯಾಲಮೆಂಡರ್ಸ್ ಆಗಿರೋದು ಆಂಫಿಬಿಯನ್ಸ್ ಇರು. ಈ ಆಂಫಿಬಿಯನ್ಸ್ ಫ್ರಾಗ್ ಮತ್ತು ಸ್ಯಾಲಮೆಂಡರ್ಸ್ ಈ ಒಂದು ಜಾಲೆಸ್ ಫಿಶ್ ಇಂದ ಫಾರ್ಮೇಶನ್ ಆಗಿದೆಯಾ? ಈ ಆನ್ಸಿಸ್ಟರ್ಸ್ ಇರೋದು ಯಾರ್ದು? ಫ್ರಾಕ್ಸ್ ಮತ್ತು ಸ್ಯಾಲಮೆಂಡರ್ದು ಆನ್ಸಿಸ್ಟರ್ಸ್ ಜಾ ಫಿಶ್ ಇಂದ ಬಂದಿದೆಯಾ? ಬರೋಕೆ ಚಾನ್ಸ್ ಇರಲ್ಲ. ಈಗ ಸೀಲೋಕ್ಯಾಂತ್ ಇಂದ ಆಗಿದೆಯಾ? ಸೊ ಸೀಲೋಕ್ಯಾಂತ್ ನ ಪಾಯಿಂಟ್ಸ್ ಅನ್ನು ನಾವು ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ನೀವು ತಾಳ್ಮೆಯಿಂದ ಕೇಳ್ರಿ. 1938 ನಲ್ಲಿ ಸೊ ಸೌತ್ ಆಫ್ರಿಕಾದಲ್ಲಿ ಒಂದು ಹಂಟ್ ಮಾಡ್ಬೇಕಾದ್ರೆ ಆ ಫಿಶಿಗಿಂದು ಈ ಫಿಶ್ ಅನ್ನು ಅಲ್ಲಿ ಸಿಗುತ್ತೆ ಅವರಿಗೆ. ಅಲ್ಲಿ ಅವ ಮೊದ್ಲೇ ಏನ್ ತಿಳ್ಕೊಂಡಿದ್ರು, ದಿಸ್ ಸೀಲೋಕ್ಯಾಂತ್ ಫಿಶ್ ಏನಾಗಿದೆ, ಎಕ್ಸ್ಟಿಂಕ್ಟ್ ಆಗಿದೆ ಅಂತ ಹೇಳಿ ಅವ್ರು ತಿಳ್ಕೊಂತಾರೆ. ಸೊ ಈಗ ಯಾವ ಕ್ವಶನ್ ಬರಬಹುದು ನಮಗೆ? ಈ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ಏನು ಬರಬಹುದು? ಗಿವ್ an example of a fish which is caught in the year 1938 in the South Africa, which is being detected as or think that fish is the coelacanth fish is extinct ಆಗಿದೆ ಅಂದ್ರೆ ಇರ್ಲಿಲ್ಲ. ಡೈನೋಸಾರ್ಸ್ ಈಗ ಯಾವ ರೀತಿ ಇಲ್ಲ, ಅದೇ ರೀತಿ ಸೀಲೋಕ್ಯಾಂತ್ ಫಿಶ್ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಟಿಂಕ್ಟ್ ಅಂತ ಹೇಳಿ ಮಾಡ್ಕೊಂಡಿದ್ದು. ಆದ್ರೆ 1938 ಅಲ್ಲಿ ಆ ಸೌತ್ ಆಫ್ರಿಕಾದಲ್ಲಿ ಈ ಫಿಶ್ ಸಿಕ್ಕಿದೆ. ಆ ಸೀಲೋಕ್ಯಾಂತ್ ಫಿಶ್ ನ ಏನಪ್ಪ ಇಲ್ಲಿಂದ ಆಗಿದೆ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ ಡೇ ಏನ್ ಫ್ರಾಕ್ಸ್ ಇದಾವೆ, ಪ್ರೆಸೆಂಟ್ ಡೇ ಏನ್ ಸಾಲಮೆಂಟ್ಸ್ ಇದಾವೆ, ಅವ್ರದ್ದು ಆನ್ಸಿಸ್ಟರ್ಸ್ ಅಂತ. ಅಂದ್ರೆ ಆ ಸೀಲೋಕ್ಯಾಂತ್ ಫಿಶ್ ಗೆ ಡ್ಯೂ ಟು ಸಮ್ ಅಡಾಪ್ಟೇಷನ್ ಅಲ್ಲಿ ಸರಿಯಾಗಿ ಆಗ್ಲಿಲ್ಲ, ಅಲ್ಲಿ ಫುಡ್ ಹ್ಯಾಬಿಟ್ಸ್ ಅದಕ್ಕೆ ಕರೆಕ್ಟ್ ಆಗಿ ಸಿಗ್ಲಿಲ್ಲ. ಸೊ ಅವ್ರು ಏನ್ ಟ್ರೈ ಮಾಡಿದ್ರು, ನಾನು ಬರೇ ನೀರಲ್ಲಿ ಇದ್ರೆ ನನಗೆ ಸಾಕಾಗಲ್ಲ, ನಾನು ಸ್ವಲ್ಪ ವಾಟರ್ ಕಡೆಯಿಂದ ಮೂವ್ ಆಗ್ಬೇಕು, ಹೊರಗಡೆ ಹೋಗ್ಬೇಕು, ಆಂಫಿಬಿಯನ್ಸ್ ತರ ಆಗ್ಬಹುದು. ವಾಟ್ ಆರ್ ಆಂಫಿಬಿಯನ್ಸ್? ದ ಆರ್ಗನಿಸಮ್ಸ್ ವಿಚ್ ಆರ್ ಸರ್ವೈವ್ ಬೋತ್ ಇನ್ ದ ಲ್ಯಾಂಡ್ ಅಂಡ್ ದ ವಾಟರ್ ಆರ್ ಕಾಲ್ಡ್ ಆಂಫಿಬಿಯನ್ಸ್. ಆ ರೀತಿಯನ್ನು ಏನಾಗಕ್ಕೆ ಎವಲ್ಯೂಷನ್ ಆಗಕ್ಕೆ ಟ್ರೈ ಮಾಡಿದ್ರು. ಆ ಸೀಲೋಕ್ಯಾಂತ್ಗೆ ಆನ್ಸಿಸ್ಟರ್ಸ್ ಅಂತ ಕರಿತೀವಿ. ಅವ್ರ ಅಪ್ಪ, ಅವರು ತಾತ, ಅವ್ರ ಮುತ್ತಾತ ಅಂತ ಹೇಳ್ತೀವಲ್ಲ, ಆ ರೀತಿ ಆನ್ಸಿಸ್ಟರ್ಸ್ ಫ್ರಾಗ್ ಮತ್ತು ಸ್ಯಾಲಮೆಂಡರ್ಸ್ ಆಗಿರೋದು ಸೀಲೋಕ್ಯಾಂತ್ ಅಂತ. ಇಕ್ಥಿಯೋಫಿಸ್ ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ನಾವು ಈ ಆನ್ಸರ್ ರೈಟ್ ಅಂತ ಹೇಳಬಹುದು. ಇಕ್ಥಿಯೋಫಿಸ್ಗೆ ಇದು ಲಿಂಬ್ಲೆಸ್ ಆಂಫಿಬಿಯನ್ ಗೆ ಎಕ್ಸಾಂಪಲ್ ಬರುತ್ತೆ. ಬೈ ಚಾನ್ಸ್ ನಿಮಗೆ ಆನ್ಸರ್ ಬೇಕು ಅಂದ್ರೆ ಲಿಂಬ್ಲೆಸ್, ಇವರಿಗೆ ಕಾಲೇ ಇರಲ್ಲ ಅಂತ ಆಂಫಿಬಿಯನ್ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಇಕ್ಥಿಯೋಫಿಸ್ ಅಂತ ಹೇಳ್ಬಹುದು. ಫಸ್ಟ್ ಇಯರ್ PUC ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ಅಲ್ಲಿ ಇದರದ ಎಕ್ಸಾಂಪಲ್ ಇದೆ, ಬೇಕಾದ್ರೆ ನೋಡ್ಕೋಬಹುದು. ಆಂಫಿಯಾಕ್ಸಿಸ್ ಕೂಡ ಅಷ್ಟೇ ಒಂದು ಫೈಲಮಿಗೆ ಎಕ್ಸಾಂಪಲ್ಸ್ ಆಗುತ್ತೆ. ಹಾಗಾದ್ರೆ ನಮ್ಮ 13th ಕ್ವಶನ್ಗೆ ದ ಆನ್ಸಿಸ್ಟರ್ಸ್ ಆಫ್ ಮಾಡರ್ನ್ ಡೇ ಫ್ರಾಕ್ಸ್ ಅಂಡ್ ಸ್ಯಾಲಮೆಂಡರ್ಸ್ ಆರ್ ಅಂತ ಕ್ವಶನ್ ಕೇಳಿದ್ರೆ ಸೀಲೋಕ್ಯಾಂತ್ ಅಂತ ಹೇಳ್ಬಿಟ್ಟು ಆನ್ಸರ್. ಸೊ ದಿಸ್ ಇಸ್ ರೈಟ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಆನ್ಸರ್. ಈಗ 14 ಕ್ವಶನ್ಗೆ ಬಂದ್ರೆ, ಫೈಂಡ್ ದ ಮಿಸ್ಮ್ಯಾಚ್ ಫ್ರಮ್ ದ ಫಾಲೋಯಿಂಗ್ ಪೇರ್ಸ್ ಅಂತ ಇದೆ. ಫೈಂಡ್ ದ ಮಿಸ್ಮ್ಯಾಚ್ ಫ್ರಮ್ ದ ಫಾಲೋಯಿಂಗ್ ಪೇರ್ಸ್. ಡೈವರ್ಜೆಂಟ್ ಎವಲ್ಯೂಷನ್ ಗೆ ಎಕ್ಸಾಂಪಲ್ ಹಾರ್ನ್ಸ್ ಆಫ್ ಬೋಗಿನವಿಲ್ಲೆ ಅಂಡ್ ಟೆಂಡ್ರಿಲ್ ಆಫ್ ಕುಕುರ್ಬಿಟ. ಆಗಬಹುದಾ ಮಕ್ಕಳೇ? ಆಗಬಹುದಾ ಮಕ್ಕಳೇ? ಎಸ್, ಆಗಬಹುದು. ಯಾಕೆ? ನಾವು ಈಗ ತಾನೇ ಒಂದು 5 ನಿಮಿಷ ಹಿಂದೆ ಈ ಆನ್ಸರ್ ಓದಿದೀವಿ, ಅದಕ್ಕೆ ಆಗಬಹುದು. ಇದು ಮಿಸ್ ಮ್ಯಾಚ್ ಆಗಲ್ಲ, ಕರೆಕ್ಟ್ ಆಗಿದೆ.
ಅಡಾಪ್ಟಿವ್ ರೇಡಿಯೇಷನ್ಗೆ ಎಕ್ಸಾಂಪಲ್ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಆಗಬಹುದಾ ಮಕ್ಕಳೇ? ಆಗಬಹುದು. ಯಾಕೆ? ಈಗ ತಾನೇ ಬೇರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು ಹೇಳ್ಕೊಟ್ಟಿದ್ದೀನಿ. ಡಾರ್ವಿನ್ ಫಿಂಚಸ್, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಮತ್ತು ಪ್ಲಾಸೆಂಟಲ್ ಮ್ಯಾಮಲ್ಸ್ ಬರುತ್ತೆ ಅಂತ ಇದಕ್ಕೆ. ಇದು ಕೂಡ ಆಗಬಹುದು. ಈಗ ನ್ಯಾಚುರಲ್ ಸೆಲೆಕ್ಷನ್ ಅಂತ ಇದೆಯಲ್ಲ, ಸೊ ನ್ಯಾಚುರಲ್ ಸೆಲೆಕ್ಷನ್ ಇಂಡಸ್ಟ್ರಿಯಲ್ ಮೆಲಿನಿಸಮ್ ಆಗಬಹುದಾ ಮಕ್ಕಳೇ? ಆಗಬಹುದು. ನಾವು ಇವತ್ತು ಫಸ್ಟ್ ಕ್ವಶನ್ ಎದೆ ಓದಿರೋದು ನ್ಯಾಚುರಲ್ ಸೆಲೆಕ್ಷನ್ ಗೆ ಯಾವ್ದು ಎಕ್ಸಾಂಪಲ್ ಅಂತ. ಅಲ್ಲಿ ಮೆಲನೈಸ್ಡ್ ಮಾರ್ಕ್ಸ್, ಬ್ರಿಟಿಷ್ ಅಥವಾ ಬ್ರಿಟೇನ್ ಮಾರ್ಕ್ಸ್ ಅಂತ ಅವ್ರು ಕೊಟ್ಟಿದ್ರು. ಮೆಲನಿಸಮ್ ಅಂದ್ರೆ ಸೊ ಅದು ಒಂದು ಪಿಗ್ಮೆಂಟ್ ನ ಹೆಸರು. ಮೆಲನಿನ್ ಡಿಪಾಸಿಷನ್ ಆದ್ರೆ ಡಾರ್ಕ್ ಕಲರ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಕೂಡ ಆಗಬಹುದು ನ್ಯಾಚುರಲ್ ಸೆಲೆಕ್ಷನ್ ಗೆ. ಸೊ ಜೆನೆಟಿಕ್ ಡ್ರಿಫ್ಟ್, ಕಾನ್ಸ್ಟೆಂಟ್ ಜೀನ್ ಫ್ರೀಕ್ವೆನ್ಸಿ ಅಂತ ಇದೆಯಲ್ಲ, ಇದು ನಮಗೆ ಮಿಸ್ ಮ್ಯಾಚ್ ತರಹ ಆಗುತ್ತೆ ಡೆಫಿನೆಟ್ ಆಗಿ. ಸೊ ದ ಫೋರ್ತ್, ಫೈಂಡ್ ದ ಮಿಸ್ ಮ್ಯಾಚ್ ಫ್ರಮ್ ದ ಫಾಲೋಯಿಂಗ್ ಪೇರ್ಸ್ ಅಂತ ಇದೆಯಲ್ಲ, 1 2 3 ಸ್ಟೇಟ್ಮೆಂಟ್ಸ್ ಗೆ ಕರೆಕ್ಟ್ ಪೇರ್ಸ್ ಆಗಿದ್ದಾವೆ. ಆದ್ರೆ ಈ ಜೆನೆಟಿಕ್ ಡ್ರಿಫ್ಟ್, ಸೊ ಇದಕ್ಕೆ ನಾವು ಸಿವಿಲ್ ರೈಟ್ ಎಫೆಕ್ಟ್ ಅಂತ ಕರಿತೀವಿ. ಇದು ಚಾನ್ಸ್ ಫ್ಯಾಕ್ಟರ್ ಇಂದ ಆಗುತ್ತೆ. ಇದರಲ್ಲಿ ಫೌಂಡರ್ಸ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಹೊಸ ಸ್ಪೆಷಸ್ ಫಾರ್ಮೇಶನ್ ಆಗುತ್ತೆ. ಬೇಕಾದ್ರೆ ಹೊಸ ಸ್ಪೆಷಸ್ ಅಂದ್ರೆ ಈಗ ಒಂದು ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಇಲ್ಲಿ ಬಿಟ್ಬಿಟ್ರೆ, ಸೊ ಇಲ್ಲಿ ಏನಾಗುತ್ತೆ, ಜೆನೆಟಿಕ್ ಡಿಫ್ರೆನ್ಸಸ್ ಅನ್ನು ಬರುತ್ತೆ, ಬಹಳಷ್ಟು ಡಿಫ್ರೆನ್ಸಸ್ ಅನ್ನು ಬರುತ್ತೆ ಜೆನೆಟಿಕ್. ಅಲ್ಲಿಂದ ಜೆನೆಟಿಕ್ ಡಿಫ್ರೆನ್ಸಸ್ ಜಾಸ್ತಿ ಆಗ್ಬಿಟ್ರೆ ಸೊ ನ್ಯೂ ಸ್ಪೀಶೀಸ್ ಫಾರ್ಮೇಶನ್ ಆಗುತ್ತೆ. ಸೊ ನ್ಯೂ ಸ್ಪೀಶೀಸ್ ಫಾರ್ಮೇಶನ್ ಆದ್ರೆ ಇದೇ ಎಫೆಕ್ಟ್ ಗೆ ನಾವು ಫೌಂಡರ್ಸ್ ಎಫೆಕ್ಟ್ ಅಂತಾನು ಕರಿತೀವಿ. ಸಿವಿಲ್ ರೈಟ್ ಎಫೆಕ್ಟ್, ಫೌಂಡರ್ಸ್ ಎಫೆಕ್ಟ್, ಅದಕ್ಕೆ ಜೆನೆಟಿಕ್ ಡ್ರಿಫ್ಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಹಾರ್ಡೆ ವಿಂಬರ್ಗ್ ಈಕ್ವಿಲಿಬ್ರಿಯಂ ಅಂತ ಇದೆಲ್ಲ, ಅದರಲ್ಲಿ ಆನ್ಸರ್ಸ್ ಅನ್ನು ಬರುತ್ತೆ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಜೆನೆಟಿಕ್ ಡ್ರಿಫ್ಟ್, ಕಾನ್ಸ್ಟೆಂಟ್ ಜೀನ್ ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾನೆ. ಇದು ಆಗಕ್ಕೆ ಚಾನ್ಸ್ ಇಲ್ಲ. ಸೊ ದಟ್ಸ್ ವೈ ದ ಮಿಸ್ ಮ್ಯಾಚ್ ಫ್ರಮ್ ದ ಫಾಲೋಯಿಂಗ್ ಪೇರ್ ಈಸ್ 4 ಪಾಯಿಂಟ್. ಸೊ ದಿಸ್ ಒನ್ ಅಂತ ಕರಿತೀವಿ. ಹೋಪ್ ದ ಅವನಿಗೆ ಆನ್ಸರ್ ಗೊತ್ತಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ನೀವು ಒಂದ್ಸಲ ಪ್ಲೀಸ್ ಕ್ಯಾರಿ ಮಾಡ್ಕೊಳ್ರಿ, ಒಂದ್ಸಲ ನೋಡ್ಕೊಳ್ರಿ ಸಂಜೆ ಹೋಗಿ ಮನೆಗೆ. ಸೊ ಐಡೆಂಟಿಫೈ ದಿ ಕರೆಕ್ಟ್ ಈಕ್ವೇಶನ್ ಫಾರ್ ದ ಹಾರ್ಡೆ ವಿಂಬರ್ಗ್ ಲಾ. ಸೊ ನನಗೆ ನಮ್ಮ ಮನೆಯಲ್ಲಿ ನಮ್ಮ ರಿಲೇಟಿವ್ ಬಂದು ಒಂದು ಕ್ವಶನ್ ಕೇಳಿದ್ರು, ಸರ್ ಇದು ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1 ಸರಿ ರೈಟ್ ಅಂತ ನಾನು ಹಾಕಬಹುದಲ್ಲ ಸರ್? ಯಾಕೆ ಹಾಕಕ್ ಬರಲ್ಲ? ಹಾಕಬಹುದು ಅಲ್ಲ ಅಂತ ಅವ್ರು ಕೇಳಿದ್ರು. ಹೌದು ಮಕ್ಕಳೇ, ಹಾಕಬಹುದು ಅಂತ ಹೇಳಿದೆ ನಾನು. ಹಾಗಾದ್ರೆ ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಕೂಡ ಇದೆ, ಆಮೇಲೆ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1 ಅಂತ ಇದೆ, ಅವಾಗ ಏನ್ ಹಾಕ್ಬೇಕು ಅಂತ ಹೇಳಿದ್ರು. ಆವಾಗ ನಾನು ಅವ್ರಿಗೆ ಹೇಳಿದೆ, ನೀವು ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಹಾಕ್ರಿ ಅಂತ ಹೇಳಿದೆ. ಈಗ ಇದು ಸಮಸ್ಯೆಗಳನ್ನು ಮಾಡ್ಕೊಳ್ಳೋರಿಗೆ ಬೈ ಚಾನ್ಸ್ ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಅಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸೊ ಪಿ ಪ್ಲಸ್ 2 ಪಿ ಕ್ಯೂ ಅಂತ ಏನೋ ಒಂದು ಆಪ್ಷನ್ ಕೊಟ್ಟಿದ್ದಾನೆ, ಆ ಸಂದರ್ಭಕ್ಕೆ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1 ಅಂತ ಹಾಕಬಹುದು. ಆದ್ರೆ ದಿ ಅಪ್ರೋಪ್ರಿಯೇಟ್ ಆನ್ಸರ್ ಫಾರ್ ದ ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ ಈಕ್ವೇಶನ್ ಫಾರ್ ದ ಹಾರ್ಡೆ ವಿಂಬರ್ಗ್ ಲಾ. ಇದು ಈಕ್ವೇಶನ್ ಮಾಡ್ಬೇಕಾದ್ರೆ ಸೊ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಇದರದ್ದು ಮಾಡಿದ್ರೆ ನಾವು, ಸೊ ಪಿ ಸ್ಕ್ವೇರ್ ಪ್ಲಸ್ 2 ಪಿ ಕ್ಯೂ ಸೊ ಪ್ಲಸ್ ಸೊ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಅಂತ ಎಕ್ಸಾಕ್ಟ್ ಆಗಿ ಇದರದ್ದು ಪಾಯಿಂಟ್ಸ್ ಬರುತ್ತೆ. ಸೊ ಇಲ್ಲಿ ಪಿ ನಲ್ಲಿ ನಾವು ಕ್ಯಾಪಿಟಲ್ ಎ ಆಗಿ ತಕೊಂಡ್ರೆ ಇದು ಡಾಮಿನೆಂಟ್ ಅಲ್ಲಿಲ್ ಆಗಿ ತಕೊಂತೀವಿ ಇಲ್ಲಿ. ಸೊ ಇಲ್ಲಿ 2 ಪಿ ಕ್ಯೂ ಅಂತ ಹೇಳಿದ್ರೆ, ಸೊ ಇಲ್ಲಿ 2 ಕ್ಯಾಪಿಟಲ್ ಎ ಮತ್ತೆ ಸ್ಮಾಲ್ ಎ ಬರ್ಕೊಂಡ್ರೆ ಹೆಟಿರೋಜೈಗಸ್ ಅಲೀಲ್ ಅಂತ ಕರಿತೀವಿ. ಇಲ್ಲಿ ಹೆಟಿರೋಜೈಗಸ್, ಇವರು ಹೆಟಿರೋಜೈಗಸ್ ಕಂಡೀಷನ್ ಅಲ್ಲಿ ಬರೋರು. ಪಿ ಸ್ಕ್ವೇರ್ ಅಂತ ಹೇಳಿದ್ರೆ ಇವರು ರಿಸೆಸಿವ್ ನಲ್ಲಿ ನಾವು ಹೇಳ್ತೀವಿ, ಸೊ ಎ ಆಗಿ ತಗೊಂತೀವಿ. ಅದು ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಅಂತ ಏನಿದೆ, ಸೊ ಆ ಆನ್ಸರ್ ನಾವು ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಬೇರೆ ಯಾವ್ದೋ ತೊಂದರೆ ಮಾಡ್ಕೋಬೇಡ್ರಿ. ಸೊ ಆಪ್ಷನ್ 3 ಈಸ್ ಕರೆಕ್ಟ್ ಫಾರ್ ದ ಕ್ವಶನ್ ನಂಬರ್ 15. ಈಗ ಕ್ವಶನ್ ನಂಬರ್ 16 ಗೆ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಐಡೆಂಟಿಫೈಯಬಲ್ ಕ್ಯಾರೆಕ್ಟರ್ ಆಫ್ ನಿಂಡರ್ಥೆಲ್ ಮ್ಯಾನ್? ನಿಂಡರ್ಥೆಲ್ ಮ್ಯಾನ್ ನ ಐಡೆಂಟಿಫೈಯಬಲ್ ಕ್ಯಾರೆಕ್ಟರ್ಸ್ ಯಾವುದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಏನೇನ್ ಮಾಡ್ಕೋಬಹುದು. ಬ್ರೈನ್ ಕೆಪಾಸಿಟಿ 650, ಸೊ 650 ಟು 800 cc ಅಂತ ಇದೆ. ಇದು ನಿಂಡರ್ಥೆಲ್ ಮ್ಯಾನ್ ಆಗಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಸಾಧ್ಯ ಇದು ಅಂತ ಹೇಳಿದ್ರೆ, ಸೊ ದಿಸ್ ಕೆಪಾಸಿಟಿ ಹೋಮೋ ಹ್ಯಾಬಿಲಸ್ ಗೆ ಬ್ರೈನ್ ಕೆಪಾಸಿಟಿ ಇದು ಇರುತ್ತೆ. 900 cc ಹೋಮೋ ಎರೆಕ್ಟಸ್ ಗೆ ಇರುತ್ತೆ. ಡೆವಲಪ್ಡ್ ಎ ಪ್ರೀ ಹಿಸ್ಟೋರಿಕ್ ಕ್ಯೋ ಆರ್ಟ್, ಇವರು ಡೆವಲಪ್ ಮಾಡಿಲ್ಲ. ಯಾರು ಮಾಡ್ಕೊಂಡಿದ್ದು? ಹೋಮೋಸಿಪಿಯನ್ ಮಾಡ್ಕೊಂಡಿದ್ದು. ಹೋಮೋಸಪಿಯನ್ ಈಗ ನಾವು ಇದು ಮಾಡ್ಕೊಂಡಿದ್ದು ಮಧ್ಯಪ್ರದೇಶದ ಬಿಂಬಿಟ್ಕಾ ಅಂತ ಹೇಳಿ ಒಂದು ಪ್ಲೇಸ್ ಇದೆ, ರೈಜಾನ್ ಅಂತ ಹೇಳಿ ಒಂದು ಡಿಸ್ಟಿಕ್. ಆ ಡಿಸ್ಟಿಕ್ ಅಲ್ಲಿ ಆ ಊರಿದೆ, ಅಲ್ಲಿ ಇರುವಂತಹ ಒಂದು ಕ್ಯಾವ್ ಇದೆ ಬಿಂಬಿಟ್ಕಾ ಅಂತ. ಅಲ್ಲಿ ಇನ್ನೂ ಸಹ ಆ ಕ್ಯಾವ್ ನಲ್ಲಿ ಪೇಂಟಿಂಗ್ ಮಾಡಿರುವಂತಹ ಆರ್ಟ್ ಬಾಕಿ ಇದೆ, ಅದು ಹೋಮೋಸಿಪಿಯನ್ ಗೆ ಬರುತ್ತೆ.
ಲಿವ್ಡ್ ಬಿಫೋರ್ 2 million years ಎಗೋ. ಹಾಗಾದ್ರೆ ನಾವು ಇದು ನಡೆಯೋಣ. ಸೊ ನೆಂಡರ್ಥಲ್ ಮ್ಯಾನ್ 2 million years ಎಗೋ ಕೂಡ ಇರಲಿಲ್ಲ. ಸೊ ಇದು ಹೋಮೋ ಸೊ ಹ್ಯಾಬಿಲಸ್ ಮ್ಯಾನ್ ಅನ್ನು ಇದ್ದಿದ್ದು, ಹೋಮೋ ಹ್ಯಾಬಿಲಸ್. ಹೋಮೋ ಎರೆಕ್ಟಸ್ 1.5 million years ಎಗೋ. ಇದು ಕೂಡ ಬರಲ್ಲ. ಬರೀಡ್ ದರ್ ಡೆಡ್ ಒನ್ಸ್, ಇದು ಪಕ್ಕಾ ಬರುತ್ತೆ ನಮಗೆ ಆನ್ಸರ್. ಸೊ ನಮಗೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದ ನೆಂಡರ್ಥಲ್ ಮ್ಯಾನ್ ಅಂತ ಹೇಳಿದ್ರೆ ನಾವು ಇಲ್ಲಿ ಫಸ್ಟ್ ಬರಿಬಹುದು 1400 cc ಆಫ್ ದ ಬ್ರೈನ್ ಸೈಜ್ ಇರುತ್ತೆ. ನಂಬರ್ 1 ಕ್ಯಾರೆಕ್ಟರ್. ನಂಬರ್ 2ನೇ ಕ್ಯಾರೆಕ್ಟರ್, ಸೊ ಈ ಒಂದು ನೆಂಡರ್ಥಲ್ ಮ್ಯಾನ್ ಅನ್ನು ಅವರು ಏನ್ ಮಾಡ್ತಿದ್ರು, ತನ್ನ ಬಾಡಿ ಪ್ರೊಟೆಕ್ಟ್ ಅನ್ನು ಮಾಡ್ತಿದ್ರು. ಪ್ರೊಟೆಕ್ಟ್ ಅಂದ್ರೆ ಹೈಡ್ ಮಾಡ್ತಿದ್ರು ಅಂತ ಹೇಳಿದ್ರೆ HIDE ಹೈಡ್, ಬಾಡಿ ಹೈಡ್ ಮಾಡ್ತಿದ್ರು ಇವರು. ಆ ಪಾಯಿಂಟ್ ಇದು ಕೊಟ್ಟಿಲ್ಲ, ನಾವು ಬರೀತಿದ್ದೀವಿ, ಹೈಡ್ ಮಾಡ್ತಿದ್ರು. ಆಮೇಲೆ ಅವ್ರು ಯಾರು ರಿಲೇಟಿವ್ಸ್ ಅಥವಾ ಯಾರು ಸತ್ ಹೋದ್ರೆ ಅವರಿಗೆ ಬಾಡಿ ತಗೊಂಡು ಹೋಗಿ ಅವರು ಎಲ್ಲೋ ಒಗಸ್ತಿರ್ಲಿಲ್ಲ, ಅವರು ಬರೀಡ್ ಅನ್ನು ಮಾಡ್ತಿದ್ರು. ಈ ಕ್ಯಾರೆಕ್ಟರ್ ಅನ್ನು ಇಲ್ಲಿ ಇದೆ. 3 ಕ್ಯಾರೆಕ್ಟರ್ಸ್. ಥರ್ಡ್ ಕ್ಯಾರೆಕ್ಟರ್ ಇಸ್ ದೇ ಬರೀಡ್ ದರ್ ಡೆಡ್ ಒನ್ಸ್. ಸೊ ಈ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನಾವು ಬರೋದು ನೆಂಡರ್ಥಲ್ ಮ್ಯಾನ್ ಗೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಆನ್ಸರ್. ಸೊ 17th ಕ್ವಶನ್, ಐಡೆಂಟಿಫೈ ದ ಪ್ಲಾಂಟ್ಸ್ ದಟ್ ಆರ್ ಡಾಮಿನೆಂಟ್ ಡ್ಯೂರಿಂಗ್ ದ ಜುರಾಸಿಕ್ ಪೀರಿಯಡ್. ಇದು ಜುರಾಸಿಕ್ ಪಾರ್ಕ್ ಅಂತ ಹೇಳಿ ಒಂದು ಫಿಲ್ಮ್ ಬಂದಿತ್ತು. ಆ ಒಂದು ಫಿಲ್ಮ್ ನ ಆನ್ಸರ್ ಅಂತ ಹೇಳಿ ಇಲ್ಲಿ ಅನ್ಕೋಬೇಡಿ. ಇಲ್ಲಿ ಜುರಾಸಿಕ್ ಪಾರ್ಕ್, ಜುರಾಸಿಕ್, ಟೆರಾಸಿಕ್, ಸೊ ಇಂಥದ್ದು ಒಂದು ಎರಾ ಇರುತ್ತೆ, ಒಂದು ಟೈಮ್ ಪೀರಿಯಡ್ ಇರುತ್ತೆ, ಅದು ಜುರಾಸಿಕ್ ಅಂತ ಹೇಳ್ಬಿಟ್ಟು ಪೀರಿಯಡ್ ಅವರು ಕೇಳಿದ್ದಾರೆ ಇಲ್ಲಿ. ಸೊ ಜುರಾಸಿಕ್ ಪೀರಿಯಡ್ ನಲ್ಲಿ ಇರುವಂತಹ ಯಾವ ಒಂದು ಈ ಒಂದು ಗ್ರೂಪ್ ನಲ್ಲಿ ಇರುವಂತಹ ಪ್ಲಾಂಟ್ಸ್ ಅನ್ನು ಬದುಕ್ತಿದ್ರು ಅಥವಾ ಲಕ್ಸುರಿಯಂಟ್ ಆಗಿ ಇರ್ತಿದ್ರು, ಮ್ಯಾಕ್ಸಿಮಮ್ ಅವ್ರದ್ದು ಗ್ರೋತ್ ಮತ್ತು ಡೆವಲಪ್ಮೆಂಟ್ ಆಗ್ತಿತ್ತು ಅಂತ ಹೇಳಿ ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ಇದರಲ್ಲಿ ನಾವು ಒಂದು ಥರ್ಡ್ ಆಪ್ಷನ್, ಸೊ ಫಾರ್ಮ್ಸ್, ಕೋನಿಫರ್ಸ್ ಮತ್ತು ಸೈಕ್ಯಾಟ್ಸ್ ಅಂತ ಹೇಳೋಣ. ಟೈಮ್ ಕಡಿಮೆ ಆಗೋದ್ರಿಂದ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಅದಕ್ಕೆ ಫಾರ್ಮ್ಸ್, ಕೋನಿಫರ್ಸ್, ಸೈಕ್ಯಾಟ್ಸ್, ಸೈಕಸ್ ಪ್ಲಾಂಟ್, ಕೋನಿಫರ್ಸ್, ಜಿಮ್ನೋಸ್ಪರ್ಮ್ ಪ್ಲಾಂಟ್ಸ್ ಸಿಕ್ಕಾಬಟ್ಟೆ ಮ್ಯಾಕ್ಸಿಮಮ್ ಲಕ್ಸುರಿಯಸ್ ಗ್ರೋತ್ ಆಗಿ ಅವರು ಇರ್ತಿದ್ರು ಅಂತ ಹೇಳಿ ನಾವು ಅಲ್ಲಿ ಹೇಳಬಹುದು. ಸೊ 17th ಕ್ವಶನ್ ಆಗಿದೆ. ಸೊ 18th, ದಿ ಪ್ರೈಮರಿ ಗ್ಯಾಸಸ್ ದಟ್ ಆರ್ ಯೂಸ್ ವಿತ್ ದ ಮಿಲ್ಲರ್ ಇನ್ ಹಿಸ್ ಎಕ್ಸ್ಪೆರಿಮೆಂಟ್. ಅದು ಬೇಡ ಅಂತ ಅನ್ಸುತ್ತೆ, ಆಲ್ರೆಡಿ ಆಗಿದೆ, ಡಬಲ್ ಕ್ರಿಯೇಟ್ ಆಗಿದೆ. ಮೀಥೇನ್, ಅಮೋನಿಯಾ, ಹೈಡ್ರೋಜನ್, ವಾಟರ್ ವೇಪರ್ಸ್. ಇನ್ನೊಂದ್ಸಲ ಹೇಳ್ತೀನಿ, ಮೀಥೇನ್, CH4, NH3, ಅಮೋನಿಯಾ, ಹೈಡ್ರೋಜನ್ ಮತ್ತು ವಾಟರ್ ವೇಪರ್ಸ್. ಇದು ಡಬಲ್ ಸಲ ಬಂದಿದೆ ಕ್ವಶನ್. 19th ಕ್ವಶನ್ಗೆ ಇದು ನಾವು ಮಾಡಲೇಬೇಕು. ನಿನ್ನೆ ಮಾಡಿರಲಿಲ್ಲ, ಎಕ್ಸ್ಪ್ಲೇನ್ ಕೂಡ ಮಾಡಿಲ್ಲ, ಇದು ಮಾಡಲೇಬೇಕಾಗಿರುವಂತಹ ಕ್ವಶನ್. ಇಂಥ ಕ್ವಶನ್ಸ್ಗೆ ನಾವು ಟೈಮ್ ವೇಸ್ಟ್ ಆಗಿದ್ರು ಕೂಡ ಮಾಡೋಣ. ದ ಅಲಿಲ್ ಫ್ರೀಕ್ವೆನ್ಸೀಸ್ ಆಫ್ ಕ್ಯಾಪಿಟಲ್ ಎ ಕೊಟ್ಟಿರೋದು ನೋಡ್ರಿ, ಕ್ಯಾಪಿಟಲ್ ಎ ಅನ್ನು ಕೊಟ್ಟಿದ್ದಾರೆ ಅಂಡ್ ಸ್ಮಾಲ್ ಎ ಕೊಟ್ಟಿದ್ದಾರೆ. ಇದು ಡಾಮಿನೆಂಟ್, ಇದು ರೆಸಿಸಿವ್ ಅಂತ. ಇನ್ ಎ ಪಾಪ್ಯುಲೇಷನ್ ಆರ್ 0.6, ಏದು ಇವ್ರು ಕೊಟ್ಟಿದ್ದಾರೆ 0.6 ಅಂತ, ಅಂಡ್ ಸ್ಮಾಲ್ ಏದು ಕೊಟ್ಟಿದ್ದಾರೆ ಅವರು 0.4 ಅಂತ ರೆಸ್ಪೆಕ್ಟಿವ್ಲಿ. ದಿ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಆಫ್ ದ ಹೆಟಿರೋಜೈಗಸ್ ಇಂಡಿವಿಜುವಲ್ ಈಸ್, ನಾವು ಏನ್ ಮಾಡ್ಕೋಬೇಕೀಗ, ಕ್ಯಾಪಿಟಲ್ ಎ ಸ್ಮಾಲ್ ಎದು ಎಷ್ಟು ಅಂತ ಹೇಳ್ಬಿಟ್ಟು ನಾವು ಕ್ವಶನ್ ಅನ್ನು ಮಾರ್ಕ್ ಮಾಡ್ಕೋಬೇಕು. ಡೈರೆಕ್ಟ್ ಆಗಿ ನಮಗೆ ಗೊತ್ತಿದ್ದಂಗೆ ಬೈ ಯೂಸಿಂಗ್ ದ ಹಾರ್ಡೆ-ವಿಂಬರ್ಗ್ ಈಕ್ವಿಲಿಬ್ರಿಯಂ ಲಾ ಆಫ್ ದ ಜೆನೆಟಿಕ್ ಈಕ್ವಿಲಿಬ್ರಿಯಂ. ಸೊ ಇಟ್ ಈಸ್ ದ P + Q ಹೋಲ್ ಸ್ಕ್ವೇರ್ ಅಂತ ಹೇಳಿ ಇರುತ್ತೆ ನಮ್ಮಲ್ಲಿ. P² + Q² + 2PQ ಅಂತ = 1 ಅಂತ ಮಾಡ್ತಾರೆ. ನಾವು ಹೇಗ್ ಮಾಡ್ಕೊಳ್ಳೋಣ, ಸೊ P² ಸೊ ಪ್ಲಸ್ 2PQ ಪ್ಲಸ್ Q² = 1 ಅಂತ ನಾವು ಇಲ್ಲಿ ಮಾಡ್ಕೊಂಡ್ರೆ, ಸೊ ಪ್ರಾಬಬಲಿ ನಮ್ಮಲ್ಲಿ ಇರುವಂತಹ ಆನ್ಸರ್ P ಫ್ರೀಕ್ವೆನ್ಸಿ ಗೊತ್ತಿದೆ 0.6 ಅಂತ. ಎ P = A. ಯಾಕೆ ಸರ್ ಇಲ್ಲಿ A = 0.6 ಅಂತ ನೀವು ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ನಾವು P ರೆಪ್ರೆಸೆಂಟ್ ಮಾಡ್ತೀವಿ, ಸೊ A ಅಂತ ಹೇಳ್ಬಿಟ್ಟು, Q ರೆಪ್ರೆಸೆಂಟ್ ಮಾಡ್ತೀವಿ ಇಲ್ಲಿ A ಅಂತ ಹೇಳ್ಬಿಟ್ಟು. ಈಗ PQ ಅಂತ ಮಾಡ್ಕೊಂಡ್ರೆ ನಮಗೆ AA ಅಂತ ಹೇಳಿ ಮಾಡ್ಕೋಬಹುದು. ಈ ಒಂದು ಫಾರ್ಮುಲಾ ಮೂಲಕ ನಾವು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸೊ 2 × 0.6 × 0.4 ನಾವು ಮಾಡ್ಕೊಂಡ್ರೆ, ಸೊ ದಟ್ ಈಸ್ ಕಾಲ್ಡ್ 0.48 ಆಗುತ್ತೆ. ಅದು ಪರ್ಸೆಂಟೇಜ್ ಲೆಕ್ಕಕ್ಕೆ ತಗೊಂಡ್ರೆ ನಮಗೆ ಸೊ 48% ಆಗಿರುತ್ತೆ. ಸೊ ಇನ್ ದ ಕ್ಯಾಲ್ಕುಲೇಷನ್ ಬಯಾಲಜಿ ಸ್ಟೂಡೆಂಟ್ಸ್ ಆಗಿ ಮ್ಯಾಥ್ಸ್ ತರ ಇದೆಯಲ್ಲ ಅಂತ ಹೇಳಿ ಯಾರು ಹೆದರ್ಕೊಳ್ಳೋದ ಅವಶ್ಯಕತೆ ಇಲ್ಲ. ಇವ್ರು ಕೇಳಿದ್ದಾರೆ, ದ ಅಲೀಲ್ ಫ್ರೀಕ್ವೆನ್ಸಿ ಆಫ್ ಎ ಕ್ಯಾಪಿಟಲ್ ಎ ಅಂಡ್ ಸ್ಮಾಲ್ ಎ ಇನ್ ಎ ಪಾಪ್ಯುಲೇಷನ್ ಆರ್ 0.6 and 0.4 ರೆಸ್ಪೆಕ್ಟಿವ್ಲಿ. ದ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಆಫ್ ದ ಹೆಟಿರೋಜೈಗಸ್ ಅಂತ ಕೇಳಿದ್ಕೆ, ಹೆಟಿರೋಜೈಗಸ್ ಮೀನ್ಸ್ ನಾವಿಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದು ಹೆಟಿರೋಜೈಗಸ್ ಅಂತ ಹೇಳಿದ್ರೆ, ಸೊ ಇಲ್ಲಿ P ಮತ್ತು Q ಎರಡೂ ಸೇರಿದ್ರೆ ಇವರು ಹೆಟಿರೋಜೈಗಸ್ ತರ ಆಗುತ್ತೆ. ಇವರು ಹೋಮೋಜೈಗಸ್, ಬರೇ P ತಗೊಂಡ್ರೆ ಹೋಮೋಜೈಗಸ್, ಇವರು ಹೋಮೋಜೈಗಸ್.
ಬರೇ ಕ್ಯೂ ತಗೊಂಡ್ರೆ ಇವರು ಕೂಡ ಹೋಮೋಸೈಗಸ್, ಪಿ ಕ್ಯೂ ತಗೊಂಡ್ರೆ ಇದು ಹೆಟಿರೋಸೈಗಸ್ ಆಗುತ್ತೆ, ಹೆಟಿರೋಸೈಗಸ್. ಸೊ ಅದಕ್ಕೆ ಎ ತಗೊಂಡಿರೋದು, ಸ್ಮಾಲ್ ಎ ತಗೊಂಡಿರೋದು ಮತ್ತೆ ಎ ತಗೊಂಡಿರೋದು ಸ್ವಲ್ಪ ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಎ ಟೈಮ್ ಇದನ್ನು ಸಾಲ್ವ್ ಮಾಡಬಹುದು. ಸೊ 48%. ಅದೇ ರೀತಿ ನಮ್ಮ ಹತ್ರ ದ ಬ್ರೈನ್ ಕೆಪಾಸಿಟಿ ಆಫ್ ದ ಹೋಮೋ ಹೆಬಿಲಸ್ ಅಂತ ಬಂದಿದೆ. ಈಗ ತಾನೇ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಇನ್ನೊಂದ್ಸಲ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ಕೋಬಹುದಾ? ಇನ್ನೊಂದ್ಸಲ ಮಾಡಬೇಕಾಯ್ತು. ಏನ್ ಬ್ರೈನ್ ಕೆಪಾಸಿಟಿ ಇದ್ರದು 650 to 800 cc ಅಂತ ಹೇಳಿ ಮಾಡ್ಕೋಬಹುದು. ಸೊ ಈ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ ಬಿ. ಸೊ 2 ದ ಬ್ರೈನ್ ಕೆಪಾಸಿಟಿ ಆಫ್ ದ ಹೋಮೋ ಹೆಬಿಲಸ್ ಈಸ್, ಸೊ ಆಪ್ಷನ್ 2 ಬಿಟ್ವೀನ್ 650 to 800 cc ಅಂತ. So 21 question. In Bougainville and Cucurbita, the auxiliary bud is modified into thorn and tendril respectively. This is an example of. ಇದು ಮೂರನೇ ಸಲ ಕ್ವಶನ್ ಬಂದಿದೆ. ನಿಜ ತಾನೆ? ನಾನು ಸುಳ್ಳು ಹೇಳಿದ್ರೆ ಹೇಳ್ರಿ. ಥರ್ಡ್ ಟೈಮ್ ಬಂದಿದೆ. ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಇದು ಹೇಳ್ಬಹುದು ನಾವು. ಸೊ ಡೈವರ್ಜೆಂಟ್ ಎವಲ್ಯೂಷನ್. ಸೊ ಏನೋ ಇಲ್ಲಿ ಡೈವರ್ಜೆಂಟ್ ಎವಲ್ಯೂಷನ್ ಅಂತ ನೀವು ತಿಳ್ಕೊಂಡಿದ್ದೀರಾ. ಸೊ ಅದಕ್ಕೆ ನಾವು ಅಲ್ಲಿ ಮಾಡ್ಕೊಂಡ್ರೆ ಸಾಕು. 22. Which among the following as the biggest land dinosaurs? So ಇಲ್ಲಿ ಬೇಸಿಕಲಿ ಕ್ವಶನ್ಸ್ ಟ್ರೈನೋಸೈರಸ್ ರೆಕ್ಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳ್ರಿ. ಸೊ ಈ ಆಪ್ಷನ್ ಕರೆಕ್ಟ್. ಟ್ರೈನೋಸಾರಸ್ ರೆಕ್ಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಇನ್ನೊಂದು ತರಹದ ಕ್ವಶನ್ ಕೇಳ್ತಾರೆ. ಸೊ ಬೋರ್ಡ್ ಎಕ್ಸಾಮ್ ಪರ್ಪಸ್ಗೆ ಟ್ರೈನೋಸೈರಸ್ ರೆಕ್ಸ್ ಒಂದು ರೆಪ್ಟೈಲಿಯನ್ ಜುರಾಸಿಕ್ ಪೀರಿಯಡ್, ಒಂದು ಪೀರಿಯಡ್ ಎರಾದಲ್ಲಿ ಜಾಸ್ತಿ ಇತ್ತು. ಸೊ ಇವ್ರದ್ದು 20 feet ತನಕ, ಇದು 20 meters ತನಕ ಇವ್ರು ಇರ್ತಿತ್ತು. ಆಮೇಲೆ ಇವರಿಗೆ ಟೀತ್ ಒಂದು ತರಹ ಹೆದರಿಕೆ ಆಗ್ಬೇಕು ನೋಡಿದ್ರೆ ಡ್ಯಾಗರ್ ಲೈಕ್ ಟೀತ್ ಅಂತ ಕರೀತಾರೆ. ಡ್ಯಾಗರ್ ಲೈಕ್ ಟೀತ್ ಆಗಿರುತ್ತೆ. ಸೊ ಡ್ಯಾಗರ್, ಸೊ ಲೈಕ್, ಸೊ ಟೀತ್ ಇವರಿಗೆ ಕಾಣ್ತಿತ್ತು. ಡ್ಯಾಗರ್ ಲೈಕ್ ಟೀತ್ ಮತ್ತೆ 20 meters ತನಕ ಅಷ್ಟು ಹೈಟ್ ಆಗಿ, ಅಷ್ಟು ಉದ್ದವಾಗಿ ದ ಬಿಗ್ಗೆಸ್ಟ್ ಡೈನೋಸಾರ್ಸ್ ಅಂತ ಕರೀತಾರೆ. ಅವರು ಟ್ರೈನೋಸೈರಸ್ ರೆಕ್ಸ್ ಅಂತ ಹೇಳ್ಬಿಟ್ಟು 22ಗೆ. ಸೊ 2 ಅದೇ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅಂತ. ಸೊ 23 ಕ್ವಶನ್ಗೆ ನಾನು ಇದೇ ಕ್ವಶನ್ ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟು ಅರ್ಜೆಂಟ್ ಟೈಮಿಗೆ ಮಾಡಿದ್ದೀಗ. ಈಗ ಯಾರಿಗಾದ್ರೂ ಯಾಕೆ ಇದಕ್ಕಿಂತ ಪ್ರೀವಿಯಸ್ ಕ್ವಶನ್ಸ್ ಅರ್ಜೆಂಟ್ ಮಾಡಿದ್ರು ಅಂತ ಗೊತ್ತಾದ್ರೆ ಈಗ ನಿಮಗೆ ಗೊತ್ತಾಗುತ್ತೆ. ಇನ್ ಎ ಪಾಪ್ಯುಲೇಷನ್ ಆಫ್ ಎ ಪ್ಲಾಂಟ್ಸ್ ಸಮ್ ವಾಟರ್ ಎಕ್ಸ್ಟ್ರೀಮ್ಲಿ ಟಾಲ್ ಅಂಡ್ ರಿಮೈನಿಂಗ್ ವರ್ ಎಕ್ಸ್ಟ್ರೀಮ್ಲಿ ಡಾರ್ಫ್. ಕೆಲವರು ಬಹಳಷ್ಟು ಉದ್ದ ಇದ್ದಾರೆ, ಕೆಲವರು ಬಹಳಷ್ಟು ಕುಳ್ಳು ಇದ್ದಾರೆ, ಮೀಡಿಯಂ ಸೈಜ್ ಇಲ್ಲ ಅದರಲ್ಲಿ. ಅಲ್ಲಿ ಕೇಳ್ತಾರದು ಕ್ವಶನ್. ಬಹಳಷ್ಟು ಎಕ್ಸ್ಟ್ರೀಮ್ಲಿ ಟಾಲ್ ಇದೆ ಮತ್ತೆ ಎಕ್ಸ್ಟ್ರೀಮ್ಲಿ ಡಾರ್ಫ್ ಇದೆ. ನೋ ಪ್ಲಾಂಟ್ಸ್ ಇನ್ ದ ಪಾಪ್ಯುಲೇಷನ್ ಶೋಡ್ ದ ಇಂಟರ್ಮೀಡಿಯೇಟ್ ಹೈಟ್. ದ ಟೈಪ್ ಆಫ್ ದ ಆಪರೇಷನ್ ಆಫ್ ದ ನ್ಯಾಚುರಲ್ ಸೆಲೆಕ್ಷನ್ ಇನ್ ದ ಎಬೋ ಕೇಸ್ ಈಸ್ ಅಂತ ಇದೆ. ಸೊ ಇದು ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು ಇದು ಆಪ್ಷನ್ ಯಾವುದು ಅಂತ. ಸೊ ದಿಸ್ ಆಪ್ಷನ್ ಈಸ್ ಡಿಸ್ಟ್ರಪ್ಟಿವ್ ಅಂತ ಹೇಳ್ಬಿಟ್ಟು ಹೇಳಬಹುದು. ಈಗ ನಾನು ಇದಕ್ಕೆ ಎಕ್ಸ್ಪ್ಲೈನ್ ಮಾಡಕ್ಕೆ ರೆಡಿ ಆಗಿ ಬಂದಿದ್ದೀನಿ ಅಂತ ನಾನು ಅನ್ಕೊಂತೀನಿ. ಈಗ ನೋಡ್ರಿ, ಸೊ ಒಂದು ಇಲ್ಲಿ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ದ ಫಿನೋಟೈಪ್ ಈ ಕಡೆಗೆ ನೀವು ತಕೊಂಡ್ರೆ, ಸೊ ಇಲ್ಲಿ ಆ ಪಾಪ್ಯುಲೇಷನ್ ಗ್ರೋತ್ ಅನ್ನು ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದು ಪಾಯಿಂಟ್ ಅನ್ನು ನೀವು ನೋಡ್ಕೊಂಡ್ರೆ, ಕ್ಯಾರಿ ಮಾಡ್ಕೊಂಡ್ರೆ, ಸೊ ಮೀನ್ ಗ್ರೋತ್ ಅನ್ನು ಬರುತ್ತೆ. ಸೊ ಎಕ್ಸಾಕ್ಟ್ ಮೀನ್ಗೆ ಬಂದ್ರೆ, ಮೀನ್ ವ್ಯಾಲ್ಯೂ ಬಂದ್ರೆ ಆವಾಗ ಏನಾಗುತ್ತೆ, ದ ನಂಬರ್ ಆಫ್ ಫ್ರೀಕ್ವೆನ್ಸಿ ಆಫ್ ದ ನ್ಯಾಚುರಲ್ ಸೆಲೆಕ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಮೀನ್ ವ್ಯಾಲ್ಯೂ ಕಾಣಿಸುತ್ತೆ, ಯಾವ್ದು ತರಹದ ಬರಲ್ಲ. ಆದ್ರೆ ಎರಡನೆಯ ಇದು ನಾರ್ಮಲ್ ಕರು ನಾವು ನೋಡ್ತಾ ಇರೋದು. ಇನ್ನೊಂದು ತರಹದ ನೀವು ನೋಡ್ಕೊಂತ ಹೋದ್ರೆ, ಇನ್ ಕೇಸ್ ಆಫ್ ದ ಇದು ಸ್ಟೆಬಿಲೈಸಿಂಗ್ ಪಾಪ್ಯುಲೇಷನ್ ತರ ಆಯಿತು. ಮೀನ್ ವ್ಯಾಲ್ಯೂ ಬಂದ್ರೆ, ಮೀನ್ ವ್ಯಾಲ್ಯೂ ಎಕ್ಸಾಕ್ಟ್ ಮಧ್ಯದಲ್ಲಿ ಬಂದ್ರೆ, ಸೊ ಆ ಕಡೆ ಹೈಟ್ ಇರೋರು ಜಾಸ್ತಿ ಇಲ್ಲ, ಆ ಕಡೆ ಕುಳ್ರು ಜಾಸ್ತಿ ಇಲ್ಲ, ಮೀಡಿಯಂ ಆಗಿ ಅವರೇಜ್ ಜಾಸ್ತಿ ವ್ಯಾಲ್ಯೂ ತಗೊಂಡ್ರೆ ಅದಕ್ಕೆ ನಾವು ಸ್ಟೆಬಿಲೈಸಿಂಗ್ ಅಂತ ಕರಿತೀವಿ. ಬ್ಯಾಲೆನ್ಸಿಂಗ್ ಅಂದ್ರೆ ಸ್ಟೆಬಿಲೈಸಿಂಗ್ ಪಾಪ್ಯುಲೇಷನ್, ಅದು ನ್ಯಾಚುರಲ್ ಸೆಲೆಕ್ಷನ್ ಅಂತ. ಸೊ ಇನ್ನೊಂದು ಡೈರೆಕ್ಷನ್ ಗೆ ಹೋಗುತ್ತೆ. ಸೊ ಮೀನ್ ವ್ಯಾಲ್ಯೂ ಇದೆ ಹೋಗ್ತಾ ಹೋಗ್ತಾ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಒಂದು ಡೈರೆಕ್ಷನ್ ಗೆ ಮಾತ್ರ ಬರುತ್ತೆ. ದ ಮೀನ್ ವ್ಯಾಲ್ಯೂ ಮೋರ್ ಟುವರ್ಡ್ಸ್ ದ ಒನ್ ಡೈರೆಕ್ಷನ್. ಸೊ ಒನ್ ಡೈರೆಕ್ಷನ್ ಗೆ ಇದು ಬಂದಿದೆ, ಒಂದು ಡೈರೆಕ್ಷನ್ ಗೆ ಬಂದಿದೆ, ಒಂದ್ ಕಡೆಗೆ ಇದು ತಗೊಂಡಿದೆ ಒನ್ ಡೈರೆಕ್ಷನ್. ಸೊ ಇಂಥದ್ದು ಇದ್ರೆ ನಾವೇನಂತ ಕರಿತೀವಿ, ಡೈರೆಕ್ಷನಲ್ ಅಂತ ಹೇಳ್ತೀವಿ ಇದಕ್ಕೆ, ಡೈರೆಕ್ಷನಲ್ ಅಂತ ಹೇಳ್ಬಿಟ್ಟು. ಸೊ ಡಿಸ್ಟ್ರಪ್ಟಿವ್ ಅಂತ ಯಾರಿಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ಒಂದು ಇಲ್ಲಿ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ದ ಫಿನೋಟೈಪ್ ವೈ ಆಕ್ಸಿಸ್ ಅಲ್ಲಿ ತಗೊಂಡು ಇಲ್ಲಿ ತಗೊಂಡ್ರೆ ಬೋತ್ 2 types ಆಫ್ ದ ಕರ್ವ್ಸ್ ಆಗಿ ಡಿಸ್ಟರ್ಬ್ ಆಗುತ್ತೆ. ಸೊ ಇಲ್ಲಿ ಮೀನ್ ವ್ಯಾಲ್ಯೂ ಒಂದು ಕಡೆಗೆ ಹೋಗೋದು ಬಿಟ್ಟು ಇದು ಎಕ್ಸ್ಟ್ರೀಮ್ಲಿ 2 types ಬಂದಿದೆ. ಸೊ ಅದೇ ಇವ್ರು ಹೇಳ್ತಾ ಇರೋದು,
ಇನ್ ಎ ಪಾಪ್ಯುಲೇಷನ್ ಆಫ್ ಎ ಪ್ಲಾಂಟ್ಸ್ ಸಮ್ ವಾಟರ್ ಎಕ್ಸ್ಟ್ರೀಮ್ಲಿ ಟಾಲ್, ಒಂದು ಕರು ನಮಗೆ ಬಂದಿರೋದು ಎಕ್ಸ್ಟ್ರೀಮ್ಲಿ ಟಾಲ್ ತರಹ ಬಂದಿದೆ. ಸೊ ಇನ್ನೊಂದು ತರಹದ ಎಕ್ಸ್ಟ್ರೀಮ್ಲಿ ಡಾರ್ಫ್ ತರಹದ ಕರು ನಮಗೆ ಬಂದಿದೆ, ಡಾರ್ಫ್. ಆದ್ರೆ ಇಂಟರ್ಮೀಡಿಯೇಟ್ ಮಿಡಲ್ ತರ ಇರುವಂತಹ ಬ್ಯಾಲೆನ್ಸಿಂಗ್ ಇರುವಂತಹ ನಮಗೆ ಇಲ್ಲಿ ಸಿಗಲ್ಲ. ಸೊ ಅಂತ ಬೈ ಚಾನ್ಸ್ ನಮಗೆ ಈ ರೀತಿ ಆಗಿ ನಮಗೆ ನ್ಯಾಚುರಲ್ ಸೆಲೆಕ್ಷನ್ ಆದ್ರೆ ಆ ನ್ಯಾಚುರಲ್ ಸೆಲೆಕ್ಷನ್ ಗೆ ಡಿಸ್ಟ್ರಪ್ಟಿವ್ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರೀತಾರೆ. ಮಕ್ಕಳೇ ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು, ಇನ್ನೊಮ್ಮೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು. ಸೊ ಹಾರ್ಡೆ ವಿಂಬರ್ಗ್ ಈಕ್ವಿಲಿಬ್ರಿಯಂಗೆ ಅಥವಾ ಪ್ರಿನ್ಸಿಪಲ್ ಗೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹಾರ್ಡೆ ವಿಂಬರ್ಗ್ ಈಕ್ವಿಲಿಬ್ರಿಯಂ ಅಂತ ಕ್ವಶನ್ ಕೇಳಿದ್ರೆ ಅಲ್ಲಿ ನೀವು ಜೀನ್ ಫ್ಲೋ, ಜೆನೆಟಿಕ್ ಡ್ರಿಫ್ಟ್, ಮ್ಯೂಟೇಶನ್, ಜೆನೆಟಿಕ್ ರೀಕಾಂಬಿನೇಷನ್ ಮತ್ತೆ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತಾರಲ್ಲ, ದಿಸ್ ನ್ಯಾಚುರಲ್ ಸೆಲೆಕ್ಷನ್ ಆಪರೇಟ್ ಆಗೋದು 3 ಟೈಪ್ಸ್ ಆಗುತ್ತೆ. ಒಂದು ಬ್ಯಾಲೆನ್ಸಿಂಗ್ ಸೊ ಆಗುವಂತಹ ಅಂದ್ರೆ ಒಂದು ಸ್ಟೆಬಿಲೈಸಿಂಗ್ ಅಂತ ಹೇಳ್ಬಿಟ್ಟು ಮೀನಿಂಗ್ ಸ್ಟೆಬಿಲೈಸಿಂಗ್ ನ್ಯಾಚುರಲ್ ಸೆಲೆಕ್ಷನ್, ಒಂದು ಡೈರೆಕ್ಷನಲ್ ನ್ಯಾಚುರಲ್ ಸೆಲೆಕ್ಷನ್, ಒಂದು ಡಿಸ್ಟ್ರಪ್ಟಿವ್ ನ್ಯಾಚುರಲ್ ಸೆಲೆಕ್ಷನ್. ಈಗ ನಿಮಗೆ ಅಲ್ಲಿ ಯಾವ್ದು ಗುಡ್ಡ ತರಹ ಇದೆಪ್ಪ ಇದು ಏನು ಅಂತ ಹೇಳ್ತಾರಲ್ಲ ಕೆಲವು ಮಕ್ಕಳು ಹೇಳ್ತಾರೆ, ನಾನು ಕೇಳಿದ್ದೀನಿ. ಆ ಮಕ್ಕಳಿಗೆ ಪಾಯಿಂಟ್ ಗ್ರಾಫ್ ಅನ್ನು NCERT ಟೆಕ್ಸ್ಟ್ ಬುಕ್ ನ ಡಯಾಗ್ರಾಮ್ ಅನ್ನು ನೋಡ್ರಿ ನೀವು ಬೇಕಾದ್ರೆ. ಆ ಮೀನ್ ವ್ಯಾಲ್ಯೂ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಬಂದ್ರೆ ಮಧ್ಯದಲ್ಲಿನೇ ಬಂದ್ರೆ ಸೊ ಅದು ಸ್ಟೆಬಿಲೈಸಿಂಗ್ ಅಂತ. ಯಾವ ಕಡೆನೂ ಡಿಸ್ಟರ್ಬ್ ಆಗಿಲ್ಲ, ಆ ಕಡೆ ಹೈಟು ಇಲ್ಲ, ಈ ಕಡೆ ಡಾರ್ಫ್ ಕೂಡ ಇಲ್ಲ, ಮೀಡಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಆ ವ್ಯಾಲ್ಯೂ ಸೆಲೆಕ್ಟ್ ಮಾಡುತ್ತೆ. ಒಂದೇ ಕಡೆಗೆ ಒಂದೇ ಡೈರೆಕ್ಷನ್ ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೈ ಚಾನ್ಸ್ ಲೆಫ್ಟ್ ಇರಬಹುದು ರೈಟ್ ಇರಬಹುದು, ಅಂದ್ರೆ ಅದು ಹೈಟ್ ಟಾಲ್ ಪ್ಲಾಂಟ್ಸ್ ಸೆಲೆಕ್ಟ್ ಮಾಡಿರಬಹುದು, ಡಾರ್ಫ್ ಇರಬಹುದು ಅಂತ ಸೆಲೆಕ್ಟ್ ಮಾಡಿದ್ರೆ ಒನ್ ಡೈರೆಕ್ಷನ್ ಅಲ್ಲಿ ಮಾಡಿದ್ರೆ ಮಾತ್ರ ಅದಕ್ಕೆ ನಾವು ಏನಂತ ಕರಿತೀವಿ, ಸೊ ಇಟ್ಸ್ ಸೆಲೆಕ್ಟ್ ಇನ್ ದ ಒನ್ ಡೈರೆಕ್ಷನ್, ಸೊ ಇಟ್ ಇಸ್ ಕಾಲ್ಡ್ ಎಸ್ ಎ ಡೈರೆಕ್ಷನಲ್ ಅಂತ ಕರಿತೀವಿ. ಸೊ ಇನ್ನೊಂದು ಡಿಸ್ಟ್ರಪ್ಟಿವ್ ಅಂತ ಹೇಳಿದ್ರೆ ಸೊ ಎಕ್ಸ್ಟ್ರೀಮ್ ವ್ಯಾಲ್ಯೂ ಬರುತ್ತೆ. ಎಕ್ಸ್ಟ್ರೀಮ್ ಅಂತ ಹೇಳಿದ್ರೆ ಇವರು ಅವರೇಜ್ ಆಗಿ ತಗೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಅವರೇಜ್ ವ್ಯಾಲ್ಯೂಸ್ ಈಗ ಇವ್ರು ತಗೊಳ್ಳಲ್ಲ ಅಂತ ಹೇಳಿದ್ರೆ, ಸೊ ಅವರೇಜ್ ಪಾಯಿಂಟ್ಸ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ಸೊ ಮೋರ್ ಇಂಡಿವಿಜುವಲ್ಸ್ ಸ್ಕ್ವೇರ್ ದ ಸೊ ಕ್ಯಾರೆಕ್ಟರ್ಸ್ ಇಲ್ಲಿ ಮಾಡ್ತಾರೆ. ಸ್ಟೇಬಲ್ ತರಹದ ಕ್ಯಾರೆಕ್ಟರ್ಸ್ ಯಾವ್ದು ಬರಲ್ಲ, ಆ ಕಡೆ ಸ್ಟೇಬಲ್ ಕ್ಯಾರೆಕ್ಟರ್ಸ್ ಬರಲ್ಲ, ಆ ಕಡೆ ಒನ್ ಡೈರೆಕ್ಷನ್. ಸೊ ಹಾಗಾಗ್ಬಿಟ್ಟು ಇದಕ್ಕೆ ಡಿಸ್ಟ್ರಪ್ಟಿವ್ ಅಂತ ಕರಿತೀವಿ. ಸೊ ಡಿಸ್ಟ್ರಪ್ಟಿವ್, ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಇದು ಇಷ್ಟೆಲ್ಲ ಕ್ವಶನ್ಸ್ ಅಲ್ಲಿ ಅಟ್ಲೀಸ್ಟ್ 4 or 5 ಕ್ವಶನ್ಸ್ ಅಷ್ಟು ತುಂಬಾನೇ ಇಂಪಾರ್ಟೆಂಟ್ ಆಗಿದಾವೆ ಇದರಲ್ಲಿ. ಉಳಿದಿದ್ದು ನೀವೇ ಡೈರೆಕ್ಟ್ ಕ್ವಶನ್ಸ್ ಅನ್ನು ಹೇಳಬಹುದಿತ್ತು ಅಂತ ಕಾನ್ಸೆಪ್ಟ್ ಅನ್ನು ಇಲ್ಲಿ ಬಂದಿದೆ ಅಂತ ಹೇಳ್ತೀನಿ. ಓಕೆ, ಅರ್ಥ ಆಗಿದೆ ಅನ್ಕೊಂಡಿದೀನಿ. ಅದ್ರ ಆನ್ಸರ್ ಆ 23 ಕ್ವಶನ್ ಗೆ ಡಿಸ್ಟ್ರಪ್ಟಿವ್ ಅಂತ ಇದೆ, ಆ ಆನ್ಸರ್ ಕರೆಕ್ಟ್. ಸೊ 24th ಗೆ ದ ಫಸ್ಟ್ ಹ್ಯೂಮನ್ ಲೈಕ್ ಬೀಯಿಂಗ್ ಈಸ್, ಇದು ಡೈರೆಕ್ಟ್ ಆಗಿ ಆನ್ಸರ್ ನಾವು ಹೇಳ್ಗಂತ ಹೋಗಬಹುದು. ಸೊ 24th ಗೆ ಹೋಮೋ ಹ್ಯಾಬಿಲಸ್ ಅಂತ ಏನಿದೆ ಆ ಪಾಯಿಂಟ್ ಆಗಿ ಹೋಗಬಹುದು. 4th ಆಪ್ಷನ್ 24th ಗೆ ದ ಫಸ್ಟ್ ಹ್ಯೂಮನ್ ಲೈಕ್ ಬೀಯಿಂಗ್ ಇಸ್ ಹೋಮೋ ಹ್ಯಾಬಿಲಸ್. ಎಕ್ಸ್ಪ್ಲೇನ್ ಮಾಡಕ್ಕೆ ಈಗ ಸಮಯ ಅವಕಾಶ ಕಡಿಮೆ ಇರೋದ್ರಿಂದ ಡೈರೆಕ್ಟ್ ಆಗಿ ನಿಮಗೆ ಆನ್ಸರ್ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಡ್ರಯೋಪಿಥಿಕಸ್, ರಾಮಪಿಥಿಕಸ್ ಏನಿದೆ, ನೆಕ್ಸ್ಟ್ ಬರೋದು ಆಸ್ಟ್ರೋಲೋಪಿಥಿಕಸ್, ನೆಕ್ಸ್ಟ್ ಇರೋದು ಹೋಮೋ ಹ್ಯಾಬಿಲಸ್. ಸೊ ಆ ಹೋಮೋ ಹ್ಯಾಬಿಲಸ್ ಗೆ ಸೊ ನೀವು ಫಸ್ಟ್ ಆನ್ಸಿಸ್ಟರ್ಸ್ ಆಫ್ ದ ಮಾಡರ್ನ್ ಹ್ಯೂಮನ್ಸ್ ಅಂತ ಕರಿತೀವಿ. 25 ಕ್ವಶನ್ ಗೆ ವಿಚ್ ಆಫ್ ದೀಸ್ ಈಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ಅಡಾಪ್ಟಿವ್ ರೇಡಿಯೇಷನ್. ಸೊ ಇದಕ್ಕೆ ನಿಮಗೆ ಬೇಸಿಕಲಿ ಆನ್ಸರ್ ಆರಾಮ್ಸೆ ಗೊತ್ತಿರುತ್ತೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಚ್ ಆಫ್ ದೀಸ್ ಇಸ್ ನಾಟ್ ಅಂತ ಏನು ಕೇಳಿದಾನೆ, ಬರಲ್ಲ, ಅಡಾಪ್ಟಿವ್ ರೇಡಿಯೇಷನ್ ಗೆ ಬರಲ್ಲ. ಅಡಾಪ್ಟಿವ್ ರೇಡಿಯೇಷನ್ ಗೆ ಎಕ್ಸಾಂಪಲ್ ಯಾರು? ಡಾರ್ವಿನ್ ಫಿಂಚಸ್, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಮತ್ತೆ ಪ್ಲಾಸೆಂಟಲ್ ಮ್ಯಾಮಲ್ಸ್. ಇವ್ರು 3 ಅಲ್ಲಿ ಬಿಟ್ಟು ಉಳಿದಿದ್ದು ಯಾವ್ದಿದೆ, ಲಾಂಗ್ ನೆಕ್ ಜರಾಫೆ ಅಂತ ಕೊಟ್ಟಿದ್ದಾನೆ. ಇದು ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ ಆಫ್ ಲೆಮಾರ್ಕ್ ಅಂತ ಕೇಳ್ತೀವಿ. ಲೆಮಾರ್ಕಿಸಮ್ ಅಂತ ಹೇಳಿ ಒಂದು ಥಿಯರಿ ಇದೆ. ಸೊ ಲೆಮಾರ್ಕ್, ಸರ್ ಬಾಪ್ಟಿಸ್ಟ್ ಲೆಮಾರ್ಕ್ ಅಂತ ಅವನು ಒಂದು ಬುಕ್ ಬರೆದಿದ್ದಾನೆ. ಆ ಬುಕ್ ಅಲ್ಲಿ ಸೊ ಫಿಲಾಸಫಿಕ್ ಝುವಾಲಜಿಕ್ ಅಂತ ಚಾರ್ಲ್ಸ್ ಡಾರ್ವಿನ್ ಒಂದು ಬುಕ್ ಪಬ್ಲಿಷ್ ಮಾಡಿದ್ದ. ಆ ಬುಕ್ ನ ಹೆಸರು ಆರಿಜಿನ್ ಆಫ್ ಸ್ಪೀಷೀಸ್ ಬೈ ನ್ಯಾಚುರಲ್ ಸೆಲೆಕ್ಷನ್. ಇವನು ಒಂದು ಬುಕ್ ಪಬ್ಲಿಷ್ ಮಾಡಿದ್ದಾನೆ. ಅವನು ಯೂಸ್ ಮಾಡಿದ್ರೆ ಆರ್ಗನ್ ಕಂಟಿನ್ಯೂಸ್ ಆಗಿ ಅದು ಹೈಟ್ ಆಗ್ತಂತ ಹೋಗುತ್ತೆ. ಪ್ರೆಸೆಂಟ್ ಡೇ ಜರಾಫೆಗೆ ನೆಕ್ ಹೈಟ್ ಆಗಿದೆ ಮತ್ತೆ 4 limbs ಹೈಟ್ ಆಗಿದೆ ಅಂತ ಹೇಳ್ತಾನಲ್ಲ, ಇದು ಮಾತ್ರ ಬರಲ್ಲ. ಉಳಿದಿದ್ದು ಏನ್ ಮಾಡುತ್ತೆ, ಈ 3 ಕೂಡ ಸೊ ಈಗ ಅಡಾಪ್ಟಿವ್ ರೇಡಿಯೇಷನ್ಸ್ ಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ದಟ್ ಮೀನ್ಸ್ 25th ಕ್ವಶನ್ ಗೆ ಥರ್ಡ್ ಆನ್ಸರ್ ಇಸ್ ರೈಟ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಆನ್ಸರ್. ಈಗ 26th ಕ್ವಶನ್ ಗೆ in a population of 800 rabbits showing a Hardy-Weinberg equilibrium, the frequency of the recessive individuals was 0.16. What is the frequency of the heterozygous individual? ಇದು ಕೂಡ ನೀವು ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳುವಂತಹ. ಸೊ ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಈ ಫಾರ್ಮುಲಾ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಸೊ ಪಿ ಸ್ಕ್ವೇರ್ ಸೊ ಪ್ಲಸ್ 2pq ಪ್ಲಸ್ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಅಂತ ನೀವು ಈ ಫಾರ್ಮುಲಾ ಮಾಡ್ತಾ ಹೋದ್ರೆ ಸೊ ನಿಮಗೆ ಇಲ್ಲಿ ಇರುವಂತಹ ಸೊ 0.6 ಕೊಟ್ಟಿದ್ದಾನೆ. ಇಂಡಿವಿಜುವಲ್ ರಿಸೆಸಿವ್ in a population Hardy-Weinberg equilibrium, the frequency of the recessive individual was 0.16. what is the frequency of heterozygous ಅಂತ ಹೇಳಿ ಕೇಳಿದಾನೆ. ಇಲ್ಲಿ ನಮಗೆ ಕೊಟ್ಟಿರೋದು ರಿಸೆಸಿವ್ ಕ್ಯೂ ದ ವ್ಯಾಲ್ಯೂ ಕೊಟ್ಟಿದ್ದಾನೆ. ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು
0.16 ಅಂತ ಕೊಟ್ಟಿದ್ದಾನೆ. ಸೊ ಕ್ಯೂ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ನಾವು ಇಲ್ಲಿ 0.4 ಮಾಡ್ಕೋಬಹುದು. ದಟ್ ಮೀನ್ಸ್ ಸ್ಕ್ವೇರ್ ರೂಟ್ ಆಫ್ 16 ಇಸ್ ಈಕ್ವಲ್ ಟು 4 ಅಂತ. ನಮ್ಮ ಬಯಾಲಜಿ ಸ್ಟೂಡೆಂಟ್ಸ್ ಗೆ ಮ್ಯಾಥ್ಸ್ ಕಡಿಮೆ ಆಗಲ್ಲ. ಸೊ ಸ್ಕ್ವೇರ್ ರೂಟ್ ಆಫ್ 16 4, ಅದು 0.16 ಇರೋದ್ರಿಂದ 0.4. ಹಾಗಾದ್ರೆ ನಾವು ಪಿ ವ್ಯಾಲ್ಯೂ ಆರಾಮ್ಸೆ ಮಾಡ್ಕೋಬಹುದು. ಸೊ ಈಗ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1 ಅಂತ ನಮಗೆ ಮೊದಲನೇ ಗೊತ್ತಿದೆ. ಈಗ ಪಿ ಇಲ್ಲಿ ಕ್ಯೂದ ವ್ಯಾಲ್ಯೂ ನಮಗೆ ಗೊತ್ತಿದೆ. ಸೊ ಇಲ್ಲಿ ಪ್ಲಸ್ 0.4 ಅಂತ ಇಸ್ ಈಕ್ವಲ್ ಟು 1. ಸೊ ಈಗ ಪಿ ಇಸ್ ಈಕ್ವಲ್ ಟು 1 ಮೈನಸ್ 0.4 ಅಂತ ಹೇಳಿದ್ರೆ ಪಿ ಇಸ್ ಈಕ್ವಲ್ ಟು 0.6 ಅಂತ ನಮಗೆ ಇಲ್ಲಿ ವ್ಯಾಲ್ಯೂ ಗೊತ್ತಾಗುತ್ತೆ. ಹಾಗಾದ್ರೆ ಪಿದು ವ್ಯಾಲ್ಯೂ ಗೊತ್ತಾಯ್ತು. ಪಿ ಇಸ್ ಈಕ್ವಲ್ ಟು 0.6, ಕ್ಯೂದು ವ್ಯಾಲ್ಯೂ 0.4 ಅಂತ ಗೊತ್ತಾಯ್ತು. ಈಗ ಆ ವ್ಯಾಲ್ಯೂಸ್ ಅಲ್ಲಿ ನಾವು ಮಾಡ್ಕೊಂತ ಹೋದ್ರೆ ಇದು ಆನ್ಸರ್ 0.48 ಆನ್ಸರ್ ಬರುತ್ತೆ. ಈಗ ಪಿ ವ್ಯಾಲ್ಯೂ ನೀವು ಮಾಡ್ಕೊಂತ ಹೋಗ್ರಿ ಬೇಕಾದ್ರೆ. ಪಿ 0.6 ವ್ಯಾಲ್ಯೂ ಸ್ಕ್ವೇರ್ ಪ್ಲಸ್ 2, ಪಿ ಇಂಟು 0.6 ಇಂಟು 0.4, ಪ್ಲಸ್ ಇಲ್ಲಿ ಕ್ಯೂ ಸ್ಕ್ವೇರ್ 0.4 ಸ್ಕ್ವೇರ್ ಆಗಿದೆಲ್ಲ ಇದು ಸ್ಕ್ವೇರ್ ಮಾಡ್ಕೊಂಡ್ರೆ ಆಫ್ಟರ್ ದ ಕ್ಯಾಲ್ಕುಲೇಷನ್ ಯು ಕ್ಯಾನ್ ಕೇಮ್ ಟು ನೋ ದಟ್ 0.48. ಸೇಮ್ ಆನ್ಸರ್ ಇನ್ನೊಂದು ಕ್ವಶನ್ ಅಲ್ಲಿ ನಾವು ಹೇಳಿದೀವಿ. ಇದು ಅದರದ್ದು ಉಲ್ಟಾ ಇವ್ರು ಕೇಳಿದ್ದಾರೆ. ಇಲ್ಲಿ ಕೆಲವು ಮಕ್ಕಳು ನನಗೆ ಕೇಳಿರೋದು 800 ಬಂದಿದೆ, ಅದು ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದು ನಂಬರ್ಸ್ ಅಷ್ಟೇ, ಆ ನಂಬರ್ ಅನ್ನು ನಾವು ಇಲ್ಲಿ ತಗೋಬಾರ್ದು. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆಲ್ ದ ಕ್ವಶನ್ಸ್. ಒಂದು ಕ್ವಶನ್ ಮಾತ್ರ ಬಿಟ್ಟಿದ್ದೀನಿ. ಏನಾರೆ ಅಕಸ್ಮಾತ್ ಏನಾರ ಡೌಟ್ಸ್ಫುಲ್ ಏನಾರ ಇದ್ರೆ ಬೈ ಚಾನ್ಸ್ ನಿಮ್ಮನ್ನ ಸಜೆಷನ್ಸ್ ಗೆ ನಾನು ತಯಾರಾಗಿದ್ದೇನೆ. ವೆಲ್ಕಮ್ ಫಾರ್ ಯುವರ್ ಕೈಂಡ್ ಸಜೆಷನ್ಸ್. ಥ್ಯಾಂಕ್ ಯು.